ಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ದೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಶ್ರೀ ಗುರುಭ್ಯೋ ನಮಃ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಇವ ಕುರ್ವತ ಸಜ್ಜಯ. ಅವಿನಾಶಿತು ತದ್ವಿಧಿ ಆಯಿತು. ಅಂತವಂತ ಇಮೇ ದೇಹ ನಿತ್ಯಶೋಕ್ತ ಶರೀರಿಣಃ ಅನಾಶಿನೋ ಅಪ್ರಮೇಯಸ್ಯ ತಸ್ಮಾತ್ ಯುದ್ಧಸ್ವ ಭಾರತ. ಅದು ಆಗಿತ್ತು. ಯಯೇನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತಃ ನಾಯಂ ಹಂತಿ ನಾನ್ಯತೆ. ಯಹ ಏನಂ ಹಂತಾರಂ ವೇತ್ತಿ, ನಾನು ಕೊಲ್ತೇನೆ ಅಂತ ಹೇಳ್ತೀಯಲ್ಲ, ಅದು ಕೊಲ್ಲಕ್ಕೆ ನೀನು ಯಾರು? ಕೊಲ್ಲೋ ಶಕ್ತಿ ನಿನಗಲ್ಲ. ಯಶ್ಚೈನಂ ಮನ್ಯತೆ ಹತಂ, ಯಾರನ್ನ ಇವನು ಸತ್ತ ಅಂತ ತಿಳ್ಕೊತಾನೆ. ನಾನು ಕೊಲ್ತೇನೆ ಅಂತ ಒಂದು, ಇವರು ಸಾಯ್ತಾರೆ ಅಂತ ಒಂದು. ಇವೆರಡೂ ಕೂಡ ತಪ್ಪು ತಿಳುವಳಿಕೆ. ನೀನು ಕೊಲ್ಲೋದೇ ಇಲ್ಲ, ಅವರು ಸಾಯೋದೇ ಇಲ್ಲ. ನೀನು ಕೊಲ್ಲೋದಿಲ್ಲ, ಯಾತಕ್ಕೆ? ಸ್ವಾತಂತ್ರ್ಯ ಇಲ್ಲ. ಜಡ್ಜ್ ಹೇಳಿರ್ತಾರೆ, ಹೇಗೆ ಮಾಡ್ತಾರೆ ಹೊರತು ಅವ್ನು ಕೊಂದಿದ್ದಲ್ಲ ಅದು. ಯಾವ ಸರ್ಕಾರದ ವ್ಯವಸ್ಥೆ ಅಂತ ಹೇಳ್ತಾರೆ ಹೊರತು ಯಾರು ಕೊಂದಿದ್ದಲ್ಲ ಅದು. ಯಾರು ಹೆಸರಾಗಿಬಿಟ್ಟು ಇವ್ನು ಕೊಂದ ಅಂತ ಅನೌನ್ಸ್ ಮಾಡಲ್ಲ. ಆ್ಯಕ್ಚುಲಿ ಕೊಲ್ಲೋದು ಅವನಾದರೂ ಕೂಡ ಹೆಸರೇನದು ಎಲ್ಲ ಪ್ರೊಸೀಜರೆಲ್ಲ ಮುಗಿದು ಸರ್ಕಾರದ ಆದೇಶದಿಂದ ಕೊಲ್ಲೋದ್ರಿಂದ ಕೊಂದಿದ್ದು ಅವನಲ್ಲ. ಅರ್ಥಾತ್ ಕ್ಯಾಶಿಯರ್ ದುಡ್ಡು ಕೊಟ್ಟು ಕ್ಯಾಶಿಯರ್ ದುಡ್ಡು ಕೊಟ್ಟಿದ್ದಲ್ಲ. ಯಾರು ಕೊಟ್ಟಿದ್ದು? ಬ್ಯಾಂಕ್ ಕೊಟ್ಟಿದ್ದು. ಹಾಗೆ ನೀನು ಕೊಲ್ಲೋನಲ್ಲ, ಕೊಲ್ಲಕ್ಕೆ ನೀನು ಯಾರು? ಸಾಯೋದಿಲ್ಲ. ಅವ್ರು ಹೇಳಿದ್ದೆ ಈಗಾಗಲೇ ಏನಂತವರು, ಜೀವ ನಿತ್ಯ ಆದ್ದರಿಂದ ಸಾಯೋದಿಲ್ಲ. ದೇಹ ಹೋಗೇ ಹೋಗುತ್ತೆ, ಯುದ್ಧ ಮಾಡಲಿ ಬಿಡಲಿ. ಅದು ಇದು ಕ್ಲಾರಿಟಿ ಬಂದು ಪೂರ್ತಿಯಾಗಿ ಸ್ಪಷ್ಟವಾಗಿ ಹೇಳಿದಾಗಾಯಿತು. ಸ್ವಾತಂತ್ರ್ಯ ಇಲ್ಲ. ಆದ್ದರಿಂದ ಯಾರೇ ಏನು ನಡೆದರೂ ಕೂಡ ನಡೆದಿರೋದು ಅಂತ ಮಾಡಿ ಭ್ರಮೆಯನ್ನು ತಿಳ್ಕೊಂಡಿದ್ದೆ ಹೊರತು ವಸ್ತುಸ್ಥಿತಿ ಏನದು ಭಗವತ್ ಪ್ರೇರಣೆ ಎಂಬುದೇ ಸಿದ್ಧಾಂತ. ಉಭೌತೌ ನ ವಿಜಾನೀತಃ. ಯಾವುದು ಅಲ್ಲಿ ಡಿಕ್ಲೇರ್ ಆಗಲಿ ಬಿಡಲಿ, ವಾರ ಅಷ್ಟೇ ಇಲ್ಲ, ಎನಿಥಿಂಗ್ ಎನಿಬಾಡಿ ಯಾರೇ ಕೊಂದರೂ ಕೂಡ ನೀವಾಗಲೂ ಕೊಂದಿರೋದು ಯಾರು? ಪರಮಾತ್ಮನೇ ಕೊಲ್ಲಿಸಿರೋದು. ಆ ಲೆಕ್ಕ ಕೊಲ್ಲಿಸಿರೋದು. ಕೊಲ್ಲಿಸೋಕ್ಕೆ ಏನು ಕಾರಣ? ಅದೆಲ್ಲ ಕರ್ಮಗಳೆಲ್ಲ ನೋಡ್ಕೊಂಡು ಕೊಡಿಸಿರೋದು ಅಷ್ಟೇ ಹೊರತು ಬೇರೆ ಅಲ್ಲ. ಗೊತ್ತಾಯ್ತಾ? ಡಿಬಾರ್ ಮಾಡ್ತಾನೆ ಪ್ರಿನ್ಸಿಪಾಲ್, ಡಿಬಾರ್ ಮಾಡಿದೆ ಅಂತ ಹೇಳಿ ವ್ಯಕ್ತಿ ಹೆಸರು ಹೇಳೋದಿಲ್ಲ. ಇವನು ಡಿಬಾರ್ ಮಾಡದೆ ಹೇಳೋದಿಲ್ಲ. ಅಥಾರಿಟಿ ಅವನು ಮಾಡೋದು. ಬೇರೆಯವ್ರು ಡಿಬಾರ್ ಮಾಡೋಕ್ಕೆ ಬರೋದಿಲ್ಲ, ಹಾಗಾದ್ರೆ ಅಧಿಕಾರ ಇಲ್ಲ ಅವರಿಗೆ. ಉಭೌತೌ ನ ವಿಜಾನೀತಃ, ಇಬ್ಬರಿಗೂ ತಿಳುವಳಿಕೆ ಇಲ್ಲದವರು. ನಾಯಂ ಹಂತಿ, ಅದೇ ನಿಮಿತ್ತ ಮಾತ್ರಂ ಭವ ಸವ್ಯಹಾಚಿನ್. ಅವಾಗ ಅರ್ಥ ಆಗುತ್ತೆ. ಯಾರೇ ಏನೇ ಮಾಡಿದ್ರು ಜಸ್ಟ್ ಟೂಲೇ ಹೊರತು. ಇವತ್ತೇನು ಹೇಳ್ತಾರೆ? ಕಾರ್ಪೆಂಟ್ ಹೆಸರು ಹೇಳ್ತಾರೆ, ಟೂಲ್ ಹೆಸರು ಹೇಳ್ತಾರ? ಇದನ್ನೆಲ್ಲ ಟೂಲ್ಸ್ ಎಲ್ಲ ಮಾಡ್ತೀವಿ ಅಂತ ಯಾರು ಹೇಳ್ತಾರೆ? ಯಾರು ಹೇಳ್ತಾರೆ? ಕಾರ್ಪೆಂಟ್ರ್ ಹೆಸರು ಹೇಳ್ತಾರೆ. ಅದೇ ರೀತಿ ಅವ್ರು ಈಗ ಆಮೇಲೆ ಮನೆ ಕಟ್ಟಿಸಿದ ಮೇಲೆ ಅವ್ರ ಹೆಸರು ಹೇಳೋದಿಲ್ಲ, ಯಾರ ಹೆಸರು ಹೇಳ್ತಾರೆ? ಮನೆ ಹೆಸರು ಹೇಳ್ತಾರೆ. ಗೊತ್ತಾ? ಮೊದಲು ಕಾಂಟ್ರಾಕ್ಟರ್ ಹೆಸರು, ಆಮೇಲೆ ಮನೆ ಹೆಸರು, ಓನರ್ ಹೆಸರು ಬಂದುಬಿಡ್ತೀವಿ, ಹೆಸರೆಲ್ಲ ಹೋಗಿಬಿಡುತ್ತೆ. ಯಾತಕ್ಕೆ? ಇವ್ರು ಹೇಳಿದವರು ಮಾಡ್ತಿದ್ರೇನು ಅವರೆಲ್ಲ ಕೂಡ? ಇವನು ಹೇಳಿದಂತೆ ಮಾಡ್ತಾರೆ ಅಷ್ಟೇ. ಆಮೇಲೆ ಅವನು ಹೋಗಿಬಿಡ್ತಾರೆ. ಯಾರು ಬಿಡ್ತಾರೆ? ಫೈನಲಿ ವಾಯುದೇವರು, ಆಮೇಲೆ ದೇವರು. ಈ ಕ್ರಮ ಇರೋದ್ರಿಂದ ಎಲ್ಲದಕ್ಕೂ ನಾವು ಆ ಉತ್ತರ ತಿಳ್ಕೊಳ್ಳೋ ಅಭ್ಯಾಸ ಓವರ್ನೈಟ್ ಬರಲ್ಲ. ಅದು ಪ್ರಾಕ್ಟೀಸ್. ಇದಕ್ಕೆಲ್ಲ ಅಭ್ಯಾಸ ಆಗಿದ್ದಾರೆ. ಬ್ಯಾಂಕ್ ಕೊಡ್ತು ಅವೆಲ್ಲ ಅಭ್ಯಾಸ ಆಗಿಬಿಟ್ಟಿದೆ. ಇದು ಅಭ್ಯಾಸ ಆಗಿಲ್ಲ. ಇದು ಅಭ್ಯಾಸ ನಾನೇ ಮಾಡಿ ಅಂತ ಅಭ್ಯಾಸ ಆಗಿದೆ. ಉಲ್ಟಾ ಬಲ್ಟಾ ಅಭ್ಯಾಸ ಆಗಿಬಿಟ್ಟಿದೆ. ಆದ್ದರಿಂದ ಅದು ಕಷ್ಟ ಆಗಿದೆ. ಇದು ಯೋಚನೆ ಮಾಡಬೇಕು. ಯಾರು ದುಡ್ಡು ಚೆಕ್ ಕೊಡ್ತು ದುಡ್ಡು ಅಂತ ಹೇಳೋದಿಲ್ಲ. ಚೆಕ್ ಕೊಟ್ಟವ್ರ ಹೆಸರು ಹೇಳಿದೆ. ಚೆಕ್ ದುಡ್ಡು ಬಂತು ಅಂತ ಹೇಳೋದಿಲ್ಲ. ಚೆಕ್ ಜಡ ಪದಾರ್ಥ, ಅದಕ್ಕೆ ಅಭಿಮಾನ ಇರಲೇಬೇಕು ಒಬ್ಬ. ಆದ್ದರಿಂದ ಅದಕ್ಕೆ ದುಡ್ಡು ಬರೋದಿಲ್ಲ, ಅವನು ಕೊಟ್ಟ ಅಂತ ಹೇಳ್ತಾರೆ. ಅವಿನಾಶಿತು ತದ್ವಿಧಿ ಏನ ಸರ್ವವಿಧಂ ತತಂ. ಅದಾಯಿತು. ಯಾಹ ಏನಂ ಜೀವಂ ಅಂತರ್ಥ. ಜೀವಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌತೌ ನ ವಿಜಾನೀತಃ ನ ಅಯಂ ಹಂತಿ ಅಯಂ ನ ಹನ್ಯತೆ. ಅಯಂ ಎರಡು ಕಡೆ ಸೇರಿಸಿ ಹೋಗ್ಬೇಕು. ಇವನು ಸಾಯೋದಿಲ್ಲ, ಅವನು ಕೊಲ್ಲೋದು ಇಲ್ಲ.
ವ್ಯವಹಾರಸ್ತು ಭ್ರಾಂತ ಇತ್ಯಾಹ ಯಯೇನಂ ಇತಿ ಕುತಃ. ಇನ್ನೊಂದು ಸಾರಸ್ಯ ಬರುತ್ತೆ. ಚೆಕ್ ಕೊಟ್ಬಿಡ್ತಾನೆ. ಈಗ ಕ್ಯಾಶಿಯರ್ ಕೊಟ್ಟಿದ್ದಲ್ಲ, ಬ್ಯಾಂಕ್ ಕೊಡ್ತು. ಮತ್ತು ಇವನಿಗೆ ಕೊಟ್ಟಿದ್ದಲ್ಲ, ಬೇರೆಯವ್ರ ಚೆಕ್ ಅಷ್ಟೇ. ಯಾರಿಗೂ ಕೊಡ್ತಾರೆ ಅವನೀಗ? ಅಲ್ಲಿ ಕೊಡ್ತಾರೆ. ಸೆಲ್ಫ್ ಚೆಕ್ ಕೊಟ್ಟು ಅವನಿಗೆ ಕೊಟ್ಟು ಇವನಿಗೆ ಕೊಡೋಗಿಲ್ಲ. ಅದನ್ನು ಅವನಿಗೆ ಕೊಟ್ಟೆ ಅಂತ ಹೇಳಬಾರ್ದು ಅವರು. ಅರ್ಥ ಆಯ್ತಾ? ಅದು ಎರಡು ಹೋಯ್ತು. ಈಗ ಕೊಟ್ಟವನು ಅವನೆಲ್ಲ, ತೊಗೊಂಡವನು ಇವನು ಅಲ್ಲ. ಇವನು ಅವ್ರು ಯಾರೋ ಬರ್ತಾರೆ ದುಡ್ಡು, ನಂದಲ್ಲ ದುಡ್ಡು, ಅಲ್ಲಿ ಕೊಡಬೇಕು, ನಂದಲ್ಲ ದುಡ್ಡು ಅಂತ ಹೇಳ್ತಾನೆ. ಆ ಸಾಲ ಕೊಡಲಿ ದುಡ್ಡು ಇಸ್ಕೊಂಡಿದ್ದಾನೆ ಅವನು. 10,000 ಕೈಲಿದೆ. ಈಗ ಸರ್ ಕೊಡಕ್ಕೆ ಬರ ಅವ್ರು ಸೆಲ್ಫ್ ಕೊಟ್ಟಿದ್ರೆ ತನ್ನ ವಯಸ್ಸು ಕೊಡ್ಬೇಕಾದ್ರೆ ನಂದಲ್ಲಿ ದುಡ್ಡಲ್ಲ ಅಂತ ಹೇಳ್ತಾರೆ. ನೋಡಿ, ಎರಡೂ ಇಲ್ಲ. ಈಗ ಇವ್ನು ತೊಗೊಂಡವನು ಅಲ್ಲ, ಅವನು ಕೊಟ್ಟವನು ಅಲ್ಲ. ಇದು ಅರ್ಥ ಮಾಡಿಕೊಟ್ರೆ ಆ್ಯಕ್ಚುಲಿ ಫ್ಯಾಕ್ಟ್ ಅದು. ಅದೇ ಪ್ರತಿ ಹಂತದಲ್ಲೂ ಕೂಡ ನಡೆಯೋದು ಹಾಗೇನೆ. ನಾವೇನು ಮಾಡಿ ಈ ಲೆವೆಲಲ್ಲಿ ನೋಡಿ ಮುಂದಿನ ಲೆವೆಲ್ ಮರ್ತು ಬಿಡ್ತೇವೆ. ವಾಪಸ್ ಹೋಗ್ತಾ ಎಲ್ಲಿ ಗುಡಿಯೋದು? ಅಲ್ಟಿಮೇಟಾಗಿ ಗುಡಿಯೋದು ಎಲ್ಲಿ? ಅದು ಗುಡಿಯೋದು ವಿಷ್ಣು ಪ್ರೇಣೆ, ವಿಷ್ಣು ಬಿಡ್ತೇವೆ ಅಷ್ಟೇ ಹೊತ್ತು. ಉಳಿದೆಲ್ಲ ಗಾನ್. ನಾವು ಶಾರ್ಟ್ ಮಾಡ್ಕೊಂಡು ಹೇಳೋದು ಅಷ್ಟೇ ಹೊರತು ಬೇರೆ ಅಲ್ಲ. ವ್ಯವಹಾರಸ್ತು ಭ್ರಾಂತ ಇತ್ಯಾಹ, ಅದೇ ಹೇಳ್ತಾರೆ. ನಾವು ವ್ಯವಹಾರ ಮಾಡ್ತೀವಲ್ಲ, ಹಾಗಿದ್ದರೆ ಅಂತ ಭ್ರಾಂತ ವ್ಯವಹಾರ. ಇದು ಹೇಗೆ ಶುಕ್ತಿರಹಿತದ ಭ್ರಮೆ ಹೇಗೆ, ಇದು ಹಾಗೇನೆ. ಇತ್ಯಾಹ ಏನಂ ಮಿತಿ. ಇದು ಹೊರಗೆ ಬಂದ ಬೇಡ, ಒಳಗೆ ಬಂದ ಭ್ರಮೆ ಇದು. ಅದು ಹೊರಗಣ್ಣಿನೇ ಬಂತು, ಒಳಗಣ್ಣಿ ಬಂತಿದ್ದು. ಹೊರಗಣ್ಣಿ ಬಂದ ಭ್ರಮೆ ಶುಕ್ತಿರಹಿತದ್ದು, ರಜ್ಜು ಸರ್ಪದ್ದು. ಇದು ಒಳಗಣ್ಣಿಗೆ ಬಂದ ಭ್ರಾಂತಿ. ನಾನು ಬಿಟ್ಬಿಡ್ಬೇಕಾದ್ರೆ ಅದನ್ನೇ ಹೇಳ್ತಾ, ಅದನ್ನೇ ಸಿದ್ಧಾಂತ. ಅಲ್ಲೂ ಅಷ್ಟೇ, ನಾನು ಕೊಲ್ಲೋದಿಲ್ಲ ಅಂತ ಹೇಳ್ತಾನೆ. ನಾನು ಅವನು ಕೊಲ್ಲೋದಿಲ್ಲ ಅಲ್ಲ. ಡ್ರೈವರ್ ಬಂದೆ ಅಷ್ಟೇ, ಡ್ರೈವರ್ ಹೆಸರು ಹೇಳೋದಿಲ್ಲ. ಡ್ರೈವರ್ ನಮಗೆ ಅನ್ಕನ್ಸರ್ನ್. ಬಸ್ಸಲ್ಲಿ ಬಂದೆ ಅಷ್ಟೇ ಹೊರತು ಅದೆಲ್ಲ ಇಲ್ಲೇ ಇಲ್ಲ, ಹೊರಟೋಯ್ತು. ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ ಅವನು ಅಷ್ಟೇ ಇಳಿಸಿಬಿಡ. ಬಸ್ ಸ್ಟ್ಯಾಂಡಲ್ಲಿ ಇಳಿಸ್ತಾ, ಎಲ್ಲಿ ಹೋದ್ರೂ ನಮಗೆ ಗೊತ್ತಿಲ್ಲ. ಅದೆಲ್ಲ ಹೇಳಬೇಕಾಗಿಲ್ಲ. ಅವನು ಇಳಿಸ್ದಾಗ ಅವನು ಹತ್ತಿದಾಗ ಕೂತಾ ಹೊಡೆದ. ನಮ್ಗೆ ಅವನು ಯಾರೊಂದು ಹೆಸರು ಕೂಡ ಗೊತ್ತಿರಲ್ಲ. ಡ್ರೈವರ್ ಹೆಸರು ಗೊತ್ತಿರುತ್ತಾರೆ, ನಮಗೆ ಹೇಳಬಾರ್ದಲ್ಲ. ನಾ ಕೇಳೋದಕ್ಕೂ ಅದೆಲ್ಲ ಬೇಕೂ ಇಲ್ಲ, ಇರಲ್ವೆಂಟ್ ನಮಗೆ. ಗೊತ್ತಾಯ್ತಾ? ಇದೆಲ್ಲ ಯೋಚನೆ. ಆ ಭ್ರಾಂತಿ. ವ್ಯವಹಾರ ಏನು ಭ್ರಾಂತಿ ಆಯಿತು? ಅವ್ರ ವ್ಯವಹಾರ ಏನು ಭ್ರಾಂತಿ? ಅದು ಇಲ್ಲೇ ಇಲ್ಲ, ಅದವ್ರ ಭ್ರಾಂತಿ. ನಮ್ಮದು ಹಾಗಲ್ಲ, ಸ್ವಾತಂತ್ರ್ಯ ಇಲ್ಲ, ಇದು ಭ್ರಾಂತಿ. ಅದನ್ನು ಒಪ್ಕೋತೀವಿ. ಎಷ್ಟೋ ಹೇಳಿದ ಅವರು ಸುಳ್ಳು ಅಂತಾರೆ, ಅನಿತ್ಯ ಅಂದರೆ ಮುಗಿದೋಯ್ತು. ಯಾವುದನ್ನು ಅಸತ್ಯ ಅಂತಾರೆ, ಅನಿತ್ಯ ಅದು. ಗೊತ್ತಾಯ್ತಾ? ತಿರ್ಕೊಡೋಕ್ಕೆ ಶಾಸ್ತ್ರ ಹೇಳಿದೆ. ಪ್ರಾಕೃತ ಕೂಡ ಇಲ್ಲ ಹೇಳಿ ನಾವು ಫಿಲಾಸಫಿ ಹಾಗೆ ಇಟ್ಕೊಂಡು ನಾವು ಪೂರ್ತಿ ನಮ್ಮ ಸಿದ್ಧಾಂತ ಹೇಳ್ಬೋದು. ಗೊತ್ತಾಯ್ತಾ? ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮ ಇವ ನಾಪರಹ. ಶುರುವ ನಮ್ಮ ದ್ವೈತದ ಅರ್ಥ ಅದು. ಏನು? ಬ್ರಹ್ಮ ಸತ್ಯಂ ನಿತ್ಯಂ, ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ. ಆಮೇಲೆ ಜಗನ್ಮಿಥ್ಯ, ಜಗತ್ತು ಅನಿತ್ಯ. ಗೊತ್ತಾಯ್ತಾ? ಜೀವೋ ಬ್ರಹ್ಮ ಇವ ನಾಪರಹ. ಜೀವ ಬ್ರಹ್ಮನ ಅಧೀನ ಹೊರತು ಬೇರೆ ಅಲ್ಲ ಅವರು. ನಮ್ಮ ಸಿದ್ಧಾಂತ ಅವ್ರಿಗೆ ಗಾಬರಿ ಆಗಿಬಿಡುತ್ತೆ ಅವ್ರಿಗೆ. ಆಮೇಲೆ ಗೊತ್ತಾಯ್ತಾ? ಏನೇ ಹೇಳಿದ್ರು ಅಲ್ಲ, ವಿಷಯ ಅದು ಅಪ್ಲೈ ಮಾಡೋದ ವಿಷಯ ಇರೋದೇ ಹಾಗೆ. ಮಾತುಗಳವ್ರು ಉಪಯೋಗಿಸಿದ್ರು ಕೂಡ ಸರಿಯಾದ ಮಾತಿಗೆ ಅರ್ಥ ಏನು ಅಂತ ಕೇಳಿ ಯಾವ ಮಾತಾಡಿದ್ರು ಕೊಡೀರಿ ಹೋಗಿ. ಆಚಾರ್ಯ ಏನು ಹೇಳಿದ್ರು ಅದಕ್ಕೇನೆ? ಯಾವ ಭಾಷೆಯ ಯಾವ ಶಬ್ದ ಏನೇ ಕೊಟ್ಟರು ಯಾರ ಪರ ಆಗುತ್ತದ? ದೇವ್ರ ಪರ ಆಗುತ್ತೆ. ಮತ್ತೇನು ಮಾತಾಡೋಂಗೇ ಇಲ್ಲ. ಏನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌತೌ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ಈಗ ಹೇಳ್ತಾರೆ ವ್ಯವಹಾರಸ್ತು ಭ್ರಾಂತ ಇತ್ಯಾಹ. ಸೊ ನಾವು ಹೇಳಿದ್ದೇನು? ಜೀವನ ಕರ್ತೃತ್ವ ಭ್ರಾಂತಿ ಅಲ್ಲ, ಸ್ವತಂತ್ರ ಕರ್ತೃತ್ವ ಭ್ರಾಂತಿ. ಅದರ ಕರ್ತೃತ್ವದಲ್ಲಿ ಭ್ರಾಂತಿ ಇಲ್ಲ. ನಾನು ಮಾಡ್ತೇನೆ ಭ್ರಾಂತಿ ಅಲ್ಲ, ಅದು ನಾನೇ ಮಾಡ್ತೇನೆ ಭ್ರಾಂತಿ. ಡಿಫ್ರೆನ್ಸ್ ಗೊತ್ತಾಯ್ತಾ? ನಾನು ಮಾಡ್ತೇನೆ, ನಮ್ಮ ರೋಲ್ ಇದ್ದೇ ಇದೆ. ಅಧಿಷ್ಠಾನಂ ತಥಾಕರ್ತ ಕರಣಂಚ ಪೃಥಕ್ ವಿಧಂ ವಿವಿಧಾಚ ಪೃಥಕ್ ಚೇಷ್ಟ ದೈವಂಚೈವಾತ್ರ ಪಂಚವು. ಅದು ಸರಿ, ನಾನು ಮಾಡಿದೆ, ಅದು ನಾನೇ ಮಾಡಿದೆ ಅನ್ನಬಾರ್ದು. ದೇವರು ಮಾಡಿಸ್ದೆ, ದೇವರೇ ಮಾಡಿದೆ ಅನ್ನಬಾರ್ದು. ಮತ್ತೆ ದೇವರು ಮಾಡಿಸ್ದೆ ಅನ್ಬೇಕು. ಯಾತಕ್ಕಂದ್ರೆ ದೇವ್ರ ದೋಷ ಬರುತ್ತಾಗ. ಮಾಡಿಸಿದ್ದಾತ ಏನು ಎಲ್ಲ ನೋಡ್ಕೊಂಡು ಮಾಡಿದ್ದಾನಾದ್ದರಿಂದ, ಮಾಡಿಸಿದ್ದಾನಾದ್ದರಿಂದ ದೋಷ ಇಲ್ಲ. ಹೌದು ಹೌದು. ಮಾಡಿದ ಯಾರು ಮಾಡಿದ? ಮಾಡಿದ ಅಂತ ಹೇಳಿದ್ರೆ ಪಕ್ಷಪಾತ ಆಗುತ್ತೆ, ದೋಷ ಆಗುತ್ತೆ. ದೇವರು ಮಾಡಿಸಿದ, ಮಾಡಿಸ್ತಾನ ಸ್ವಾತಂತ್ರ್ಯ ಉಳ್ಕೊಳುತ್ತೆ. ಹಾಗೆ ಯಾರು ಮಾಡಿಸ್ತಾನೋ ಅವನೇ ಸ್ವತಂತ್ರ. ಅರ್ಥ ಆಯ್ತಾ? ಆದರೆ ಪಕ್ಷಪಾತ ಹೋಯಿತು. ಯಾಕೆ? ಅವನು ಕರ್ಮ ನೋಡ್ಕೊಂಡು ಮಾಡಿದ್ದಾನೆ. ಅದರಿಂದ ವ್ಯಾಲ್ಯೂರ್ ಇದ್ದಾನೆ, ವ್ಯಾಲ್ಯೂರ್ ಮಾಡಿದ್ದು ಹೌದು. ಮಾರ್ಕ್ಸ್ ಕೊಟ್ಟಿದ್ದು ಬೇರೆ ಬೇರೆ, ಪರ್ಫಾರ್ಮೆನ್ಸ್ ಬೇರೆ ಇದೆ ಅಷ್ಟೇ ಹೊರತು ಸೇಮ್ ಇದು ಸೇಮ್ ಪೇಪರು ಸೇಮ್ ಆನ್ಸರ್ ಕ್ವಶ್ಚನ್ ಎಲ್ಲ ಒಂದೇ, ವ್ಯಾಲ್ಯೂರ್ ಒಂದೇ, ಮಾರ್ಕ್ಸ್ ವೇರಿ ಆಯಿತು. ಅವನ ಪರ್ಫಾರ್ಮೆನ್ಸ್ ಸರಿ ಇಲ್ಲ ಅಷ್ಟೇ, ಇವನು ಸರಿ ಇದೆ. ಅದು ಇವತ್ತು ಕಾಣುತ್ತಾನೆ, ಅದು ಅಷ್ಟೇ ನಡೆದಿರೋದು. ಯಾರಕ್ಕೆ ಮಾಡಿದ? ದೇವರು ಮಾಡಿದ. ಯಾಕೆ ಮಾಡಿದ? ನಾನು ಯಾಕೆ ಮಾಡಿಸ್ದ? ಯೋಗ್ಯತೆ ನೋಡಿ ಮಾಡಿಸ್ದ. ಯಾವುದಕ್ಕೆ ಮಾಡಿದ ಅಂತ ಹೇಳಿದ್ರು ನೋಡಿ, ಅವನೇ ಮಾಡಿದ ನೋಡಿ. ಎಕ್ಸಾಮ್ನು ಫೇಲ್ ಮಾಡಿಬಿಟ್ಟ, ಎಕ್ಸಾಮ್ ಫೇಲ್ ಮಾಡಿಬಿಟ್ಟ, ಏನಾಯ್ತು ಈಗ? ದೋಷ ಹೇಳಿದ, ನಾನು ಫ್ರೀ ಬರ್ತಿದ್ದೆ, ಅವನು ಫೇಲ್ ಮಾಡಿದ ಅಂತ. ಮತ್ತು ಅದು ಪಕ್ಷಪಾತ ದೋಷ ಬರಬಾರ್ದು. ಸ್ವಾತಂತ್ರ್ಯ ಇರಬೇಕು, ಪಕ್ಷಪಾತ ಹೋಗಬೇಕು.
ಹ್ಞೂ ಹೌದು, ಲಕ್ಷ್ಮೀದೇವಿ ಸೇರಿಕೊಂಡೇ ಇದೆ, ಗೊತ್ತಾಯ್ತಾ. ಆದರೆ ಅಲ್ಲಿ ಆಧೀನ್ಯ ಬೇರೆ, ಈ ಆಧೀನ್ಯ ಬೇರೆ. ಈ ಫಸ್ಟ್ ಡೈರೆಕ್ಟ್ ಅಂಡರ್ ದಿ ಕಂಟ್ರೋಲ್ ಆಫ್ ದಿ ಹೆಡ್ ಅಂದಾಗ ಏನಾಯ್ತು ಈಗ ಗೊತ್ತವ್ರು ಎಲ್ಲೋ ಎಲ್ಲಿಂದ ಎಂಥ ಲೆವೆಲ್ ಬರೋದಿಲ್ಲ, ಡೈರೆಕ್ಟ್ ಬರೋದಿಲ್ಲ. ಆಗ ಅವನಿಗೆ ಹಕ್ಕು ಜಾಸ್ತಿ ಇರುತ್ತೆ, ಡೆಪ್ಯೂಟಿಗೆ ಪವರ್ಸ್ ಜಾಸ್ತಿ ಇರುತ್ತಲ್ಲ ಹಾಗೆ. ಸೊ ಅಸ್ವಾತಂತ್ರ್ಯದಲ್ಲೂ ತಾರತಮ್ಯ ಇದೆ, ನೆನಪಿರ್ಬೇಕು. ಅಸ್ವಾತಂತ್ರ್ಯದಲ್ಲೂ ಕೂಡ ತಾರತಮ್ಯ ಇದೆ. ಅದೇ ತಾರತಮ್ಯ ಅಂದರೆ ಅದೇ ಇನ್ನೂ ಹೇಳೋದಾದ್ರೆ ಅಸ್ವಾತಂತ್ರ್ಯ ತಾರತಮ್ಯ. ಡಿ ಸಿ ಎ ಸಿಗಳಲ್ಲಿ ಎ ಸಿ ಕಡಿಮೆ, ಡಿ ಸಿ ಬೇರೆ, ಅದು ಹೇಳೋದು ತಾರತಮ್ಯ. ಪೋಸ್ಟ್ ಇರೋದೇ ಹಾಗೆ, ತಾರತಮ್ಯಕ್ಕೆ ತಕ್ಕಂತೆ ಅವ್ರು ಇದ್ದಾರೆ, ಹೊರತು ಬೇರೆ ಇಲ್ಲ. ಹಾಂ, ಅವ್ನ ಪಾಪ 100ಕ್ಕೆ 100 ತೊಗೊಳೋದು ಸನ್ನೆ ಹಾಕಿದ್ದಾನೆ, ಪಕ್ಷಪಾತ ಆಗಲಿಲ್ಲ. ಈಗ ಯಾಕಪ್ಪ ಏನೋ ಗಲಾಟೆ ಮಾಡಿಕೊಂಡ್ರು ಅವರವರು, ಪೇಪರ್ ಸಿಕ್ತು ಮಾಡ್ತೀನಿ ಬಾ ಅಂತ ಸನ್ನೆ ಹಾಕಿದ. ಏನಾಗುತ್ತಾಗ ಪಕ್ಷಪಾತ ಆಗಲಿಲ್ಲ. ಈಗ ತಮ್ಮ ಕಡೆಯವ್ರು ಯಾರೋ ಬಂದಿದ್ದರು, 20 30 ಹಾಕಿದ, 35 ಪಾಸ್ ಮಾಡಿಬಿಟ್ಟ, ಪಕ್ಷಪಾತ ಆಗಲಿಲ್ಲ. ಅದೇ ಮಾರ್ಕ್ಸ್ ಉಳಿದವನಿಗೆ ಫೇಲ್ ಮಾಡಿದ್ದಾನೆ. ಗೌರ್ಮೆಂಟ್ ಹೊಸ ರೂಲ್ ಮಾಡುತ್ತೆ, ಇವರೆಲ್ಲ ಪಾಸ್ ಮಾಡಿಬಿಡಿ ಅಂತ. ಅವತ್ತು ಪಕ್ಷಪಾತ ಅಲ್ಲ ಅದು, ಇವನು ತಪ್ಪಿಲ್ಲ. ಇವನು 20 35 ಪಾಸ್ ಮಾಡಿ, ಇನ್ನೂ 20 ಇಟ್ಟಿದ್ದಾನೆ. ಏನಾಯ್ತು ಅಲ್ಲಿಗೆ? ಅದು ಪಕ್ಷಪಾತ. ಭಗವಂತನ ಮಾಡಲೇಬಾರ್ದು. ಭಗವಂತ ಏನು ಮಾಡಿ ವ್ಯಾಲ್ಯೂರೇ ಮಾರ್ಕ್ಸ್ ಎಷ್ಟು ಕೊಟ್ಟಾತಿ, ಕೊಟ್ಟಿದ್ದ ಮಾರ್ಕ್ಸ್ ಅವನೇ, ಹುಡುಗರು ಹಾಕೊಳ್ಳಾಗಿಲ್ಲ, ಗೊತ್ತಾಯ್ತು. ಆದರೆ ಹುಡುಗ ಬರ್ದಿದ್ದು ತಕ್ಕಂತೆ ಕೊಟ್ಟಿದ್ದಾನೆ, ಪಕ್ಷಪಾತ ಇಲ್ಲ. ಈಗ ತನ್ನ ತೋರಿಸಷ್ಟು ಕೊಡ್ತಾನೆ, ಅದೇನದು ಪಕ್ಷಪಾತ. ಎಷ್ಟೋ ಜನಕ್ಕೆ ಕೆಲಸದ ಉದ್ದೇಶ ಇಲ್ಲದೆ ಹೋದರೂ ಕೂಡ ಮನೇಲಿ ಜಗಳ ಮಾಡ್ಕೊಂಡು ಬಂದಿರ್ತಾರೆ, ವ್ಯಾಲ್ಯೂಯೇಷನ್ ಬಂದಿರ್ತಾನೆ, ಡಿಸ್ಟರ್ಬ್ ಆಗಿರ್ತಾರೆ, ಹುಚ್ಚಾಬಟ್ಟಿ ವ್ಯಾಲ್ಯೂ ಮಾಡಿ ಹಾಕ್ಬಿಡ್ತಾನೆ. ಎಷ್ಟೋದ್ರೆ ಅನ್ಯಾಯ ಆಗಿಬಿಡುತ್ತೆ ಅದರಿಂದ, ಗೊತ್ತಾಯ್ತು, ಭಾಳ ಅನ್ಯಾಯ ಆಗುತ್ತೆ. ಒಂದೊಂದು ಮಾರ್ಕ್ಸಲ್ಲಿ ಏನೇನೋ ಮಿಸ್ ಮಾಡ್ಕೊಂಡ್ಬಿಡ್ತಾನೆ ಪಾಪ. ಅದಕ್ಕೆ ಅವ್ರು ಭಾಳ ಕೂಲಾಗಿ ಕಾಮಾಗಿ ಒಂದು ಬೆರಿಬೇಕು, ಇನ್ನು ನ್ಯಾಯ ಸಲ್ಲಿಸಬೇಕು ಅಂತ ಹಠ ಇರಬೇಕು. ಏನೋ ಕೊಟ್ಟಿದ್ದರೆ ನಾನು ಕೆಲಸ ಮುಗಿಸಿ ಬಿಸಾಕ್ತೀನಿ ಅಂತ ಮಾಡಬಾರ್ದು. ಒಂದು ಸರ್ತಿ 2 ಸರ್ತಿ ರಿವ್ಯಾಲ್ಯೂ ಮಾಡಿ ನೋಡಿ ಅವ್ನು ನ್ಯಾಯ ಸಲ್ಲಿಸ್ಬೇಕು. ಅವ್ನ ಕೆರಿಯರ್ ಹಾಳಾಗಿ ಹೋಗುತ್ತಿಲ್ಲ ಹೋದ್ರೆ ಪಾಪ. ಎಷ್ಟೋದ್ರಕ್ಕಾಗಿದೆ ನಮ್ಮ ಬ್ಯಾಚಲ್ಲಿ ಹೆಸರಿಸಲಿ ಅವ್ರಿಗೆ ಬಂದಿರೋದು ಪಾಪ 19 ಫೇಲ್ ಮಾಡಿಬಿಟ್ರು. ರಿವ್ಯಾಲ್ಯೂ ಎಲ್ಲ ಕೊಟ್ಟು 91 ಪಾಪ, ಅದು 19 ಹಾಕಿಬಿಟ್ಟಿದ್ದಾರೆ. ಅಷ್ಟು ವರ್ಷ ಹೋಯ್ತು ಅವ್ರಿಗೆ, ಡಿಸ್ಚಾರ್ಜ್ ಎಷ್ಟೊತ್ತಿಗೆ ಜನವರಿ ಆಗೋಗಿತ್ತು. ಅಷ್ಟೊತ್ತಿಗೆ ಯಾರು ಕೊಡ್ತಾರೆ ಲಾಸ್ ಅದನ್ನು? ಅಥವಾ ಬೇಕಾಷ್ಟು ಇನ್ನೊಂದು ನೋಡಿರ್ಬೇಕು 3-4 ವರ್ಷದಿಂದ ನೀವೀಗ ಯಾವನಿಗೂ ಬೇರೆ ರ್ಯಾಂಕ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಫಸ್ಟ್ ರ್ಯಾಂಕ್ ಅವನು, ಆಮೇಲೆ ಫಸ್ಟ್ ರ್ಯಾಂಕ್ ಅವನದು. ಅಯ್ಯೋ ಅವನು ಎಲ್ಲೋ ಹಾಕಿಬಿಟ್ಟಿದ್ದಾರೆ, ಬೋರ್ಡಿಗೆ ಹಾಕಿಬಿಟ್ಟಿದ್ದಾರೆ ಅವನು. ಇದೆಲ್ಲ ಅದು ಎಷ್ಟು ಅದು ಟ್ಯಾಬ್ಯುಲೇಷನ್ ಮಿಸ್ಟೇಕ್, ಅಲ್ಲಿ ಮಿಸ್ಟೇಕ್ ಆಗುತ್ತೆ. ಎಕ್ಸಾಮಿನರ್ ಮಿಸ್ಟೇಕ್ ಬೇರೆ, ಟ್ಯಾಬ್ಯುಲೇಟರ್ ಮಿಸ್ಟೇಕ್ ಬೇರೆ. ಎಲ್ಲೆಲ್ಲ ಒಂದು ಮಿನಿಸ್ ನಂಬರಲ್ಲಿ ಇದು ಹಿಂದೆಲ್ಲ ಪೇಪರಲ್ಲಿ ಬರ್ತಿತ್ತಲ್ಲ, ಭಾರಿ ಕೇರ್ಫುಲ್ ಆಗಿ ಹೆಚ್ಚು ಕಡಿಮೆ ಸೂಯಿಸೈಡ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅಷ್ಟೊತ್ತಿಗೆ ಅವನು ಫೇಲ್ ಅಂತ ಹಾಕಿಬಿಟ್ರೆ ಸೂಯಿಸೈಡ್ ಮಾಡ್ಕೊಂಡು ಆಗಿರುತ್ತೆ ಆಗಲೇ. ಹಾಂ 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 ಹೌದಾ? ಹಾಂ ಹಾಂ ಅಲ್ಲ, ಅದು ಹಾಗಾಗುತ್ತೆ, ಅದೇ ಹೇಳಿ. ಹಾಂ ಹಾಂ ಅದೇ ಹೇಳ್ತಿರೋದು, ಮೂಡ್ ಸರಿ ಇರಬೇಕು. ಅವರು ಡಿಸ್ಟರ್ಬ್ ಮಾಡಬಾರ್ದು, ವ್ಯಾಲ್ಯೂಯೇಷನ್ಗೆ ಹೋದಾಗ ಡಿಸ್ಟರ್ಬ್ ಮಾಡಬಾರ್ದು. ಆ ಹುಡುಗ ಹಾಳಾಗಿ ಹೋಗ್ತಾರೆ ಅಂತೇಳಿ, ಗೊತ್ತಾಯ್ತಾ? ಅದೆಲ್ಲ ಭಾಳ ಕೇರ್ಫುಲ್. ಎಷ್ಟು ಒಂದಕ್ಕೊಂದು ಲಿಂಕ್ ಆಗುತ್ತೆ ಅಂದರೆ ನಾವು ಮಾಡೋ ಒಂದು ತಪ್ಪುಗಳು ಎಲ್ಲೆಲ್ಲೋ ಹೋಗ್ಬಿಡುತ್ತೆ ಕಡೆ. ಏನಂತೀರಿ? ಹಾಂ ಯಾರು? ಅದಿಲ್ಲಿ 2 ಮಿಕ್ಸ್ ಮಾಡಬಾರ್ದು. ಇಲ್ಲಿ ಅವ್ನ ಪಾರ್ಟ್ ನಮ್ಮ ಪ್ರಕಾರ ಎಕ್ಸಾಂಪಲ್ ತೊಗೊಳ್ತಿದ್ದೆ, ಹೊರತು ಯಾಕಂದ್ರೆ ಸ್ಟ್ರೆಚ್ ಮಾಡ್ಲಿಕ್ಕೆ ಹೋಗಬಾರ್ದು. ಅವ್ನು ಕೊಡಬೇಕು, ಹೆಚ್ಚು ಕೊಡಬೇಕಾದ್ರೆ ಕಡಿಮೆ ಕೊಟ್ಟ, ಕಡಿಮೆ ಹೆಚ್ಚು ಕೊಟ್ಟ, ಪಕ್ಷಪಾತ ಅಷ್ಟೇ. ಶಾಸ್ತ್ರವಾಗಿ ದೇವ್ರು ಮಾಡಿಸಿದ ಅವೆಲ್ಲ ಮುಂದಿನ ಕರ್ಮ ಅವೆಲ್ಲ ಬೇರೆ. ಅವನಿಗಂತ ಯೋಗ ಇತ್ತು, ದರಿದ್ರ ಇವನ ಕೈಯಲ್ಲಿ ಪೇಪರ್ ಸಿಗಬೇಕಾ ಒಂದು ಇಲ್ಲ, ಆ ಮೂಡಿದ್ದಾಗಲೇ ಸಿಗಬೇಕಾ? ಗೊತ್ತಾಯ್ತು, ಅವೆಲ್ಲ ಅವ್ನಿಗೆ ಗಾಣೆ ಬರ. ಅದೆಲ್ಲ ನಮಗೆ ಗೊತ್ತಾಗಲ್ಲ. ಯಾರಿಗೆ ಗೊತ್ತಾಗ್ತದ? ದೇವ್ರಿಗೆ ಗೊತ್ತ. ನಾವು ಅದನ್ನು ಇಲ್ಲಿ ಅಪ್ಲೈ ಮಾಡಿಬಿಟ್ರೆ ಎಲ್ಲರೂ ನಿರಪರಾಧಿಗಳೇ ಬಿಡ್ತಾರೆ ಅಷ್ಟೇ. ಹಾಗೆಲ್ಲ ಮಾಡಬಾರ್ದು. ಇಲ್ಲಿ ತಪ್ಪೇ ಒಂದು. ದಹಿ ಪ್ರತಿಬಿಂಬಸ್ಯ ಕ್ರಿಯಾ ಉಕ್ತ ಹೇತುಭ್ಯೋ. ಆಮೇಲೆ ಇನ್ನೊಂದು ಪ್ರಶ್ನೆ ಬರ್ತದೆ, ಮೂಡ್ ಕೆಡಿಸ್ತೇವ್ರು ಯಾರೋ ಹುಡುಕ್ಬೇಕು. ಅವರಿಗೆ ಮೂರು ಯಾತಕ್ಕೆ ಕೆಟ್ಟಿತ್ತು ಆದರೂ ನೋಡ್ಬೇಕು. ಮತ್ತೆ ಇವೆಲ್ಲ ಗ್ರಾಚಾರ ಇಟ್ಕೊಂಡು ಏನಾಗುತ್ತೆ ಅಲ್ಲಿ, ಯಾವ ಕೆಲಸ ಮಾಡಲಿಕ್ಕೆ ಬರೋದಿಲ್ಲ. ಅರ್ಥ ಆಯ್ತು, ನಿಂತೋಗ್ಬಿಡುತ್ತೆ. ನಾಯ ಉಕ್ತ ಹೇತುಭ್ಯ. ಯಾತಕ್ಕೆ ಭ್ರಾಂತಿ ಅಂದರೆ ಉಕ್ತ ಹೇತುಭ್ಯ, ಇಂಥ ಕಾರಣ ಕೊಟ್ಟಿದೆ ಈಗಾಗಲೇ. ಮತ್ತು ವಕ್ಷಮಾಣ ಹೇತುಭ್ಯ, ಮುಂದೆ ಕೂಡ ಹೇಳೋದಿದ್ದಾರಲ್ಲ, ನಾಯಂ ಹಂತಿನ ಹನ್ಯತೆ. ಇವನು ಕೊಲ್ಲೋದಿಲ್ಲ, ಅವನು ಸಾಯೋದು ಇಲ್ಲ. ನಹಿ ಪ್ರತಿಬಿಂಬಸ್ಯ ಕ್ರಿಯಾ. ಇದು ಆ್ಯಕ್ಚುಲಿ ಫ್ಯಾಕ್ಟಾಗಿ ಭರತರಾಜ ಮಾತಾಡ್ತಾರೆ. ನಾನು ಕೊಂದು ಬಿಡ್ತೀನಿ ಅಂದನು, ನನಗೇನಾಗುತ್ತೆ ಅಂತ ಹೇಳ್ತಾನೆ. ಇದು ಆ್ಯಕ್ಚುಲಿ ಕರೆಕ್ಟ್ ಇದೆ, ಅಪ್ಲೈ ಮಾಡ್ತಾನೆ. ಕೊಲ್ಲಕ್ಕೆ ನೀನೇ ಯಾರು, ಸಾಯ್ಲಕ್ಕೆ ನಾನೇ ಯಾರು?
ನನ್ನ ದೇಹ ಕೊಲ್ತಿ ಅಷ್ಟು ನನ್ನ ಕೊಲ್ಲಕ್ಕೆ ಎಲ್ಲಿ ಬರುತ್ತೆ ನಿನಗೆ ಅಂತ ಕೇಳ್ತಾನೆ. ಕೂತವ್ನು ನೀನಲ್ಲ, ಕೂತವ್ನು ನೀನಲ್ಲ, ಕೂಡಿಸ್ತವ್ನು ದೇವ್ರು ಕುಡಿಸಿದ್ದಾನೆ. ಅವನಿಗೆ ಆಶ್ಚರ್ಯ ಆಯ್ತು ಆ ಮಾತುಗಳಲ್ಲಿ. ಅದೇ ಇದೆಲ್ಲ ಇದು ಗೀತಾ ಹೋದ್ರೆ ಗೊತ್ತಾಗುತ್ತೆ. ಅದು ಗೀತಾ ಭಾಗ ಎಲ್ಲ ಟ್ಯಾಲಿ ಆಗ್ತಾ ಹೋಗುತ್ತೆ. ಇದು ಥಿಯರಿ, ಅದು ಎಕ್ಸಾಂಪಲ್. ಆಗ ಅದೆಲ್ಲ ಗ್ರಿಪ್ ಇರಬೇಕು, ಅರ್ಥ ಮಾಡ್ಕೋಬೇಕಾದ್ರೆ ಹೇಳಬೇಕಾದ್ರೆ ಅವೆಲ್ಲ ಗೊತ್ತಿದ್ರೆ ನೀಟಾಗಿ ಹೇಳಿ. ಇದಕ್ಕೆಲ್ಲ ಕನ್ಫ್ಯೂಷನ್ ಇದ್ದಾಗ ಏನಾದ್ರು ಯಾರು ಏನಾರ ಮಾತಾಡ್ತಾರೆ ಇವರು ಅಂತ ಅನಿಸ್ಬಿಡಂತೆ. ಹಾಂ, ಅದೇ ಹೇಳ್ತಿರೋದು. ಹೊಡಿತಾರೆ, ಹೊಡಿ ಏನಾಗುತ್ತೆ ಅಂತ ಕೇಳ್ತಾನೆ. ನನಗೇನಾಗುತ್ತೆ, ಏನಾಗುತ್ತೆ, ದೇಹ ಹೊಡಿತೀಯ, ಹೇಗೋ ಹೋಗೋದೇ ಅದು. ನಾವು ಹೋಗ್ಲಿಕ್ಕೆ ಕಾಯ್ತಾ ಇದ್ದೀನಿ, ಮಧ್ಯೆ ಹೋದ್ರೆ ಸಾಕುತ್ತೆ. ನಾನು ಸತ್ರ ಆತ್ಮಹತ್ಯೆ ಆಗುತ್ತೆ, ನೀರು ಕೊತ್ತರೆ ನೀರು ಬರುತ್ತೆ, ನಾವು ಹೋಗ್ಬಿಡ್ತೀರಿ ಅಂತಾನೆ ಅಷ್ಟೆ. ನಹಿ ಪ್ರತಿಬಿಂಬ ಏಕಾಶಿ ಉಪವಾಸ ಹಾಕ್ದಾಗತ್ತೆ. ಏಕಾಶಿ ಮಾಡಿದ್ರೆ ಉಪವಾಸ ಹಾಕಿರಿ, ಏನಾಯ್ತು ಅವನಿಗೆ? ಏಕಾಶಿ ಮಾಡಿದ್ರೆ ಸಿಟ್ಟು ಬಂದು ಉಪವಾಸ ಮಾಡೋದು ಬೈದ್ಬಿಟ್ಟು ಅವ್ರು ಏಕಾಶಿ ಆಗಿತ್ತು. ಏನಾಯ್ತು ಅವನಿಗೆ? ಮಾಡೋನಿಗೆ ಖುಷಿ ಆಯ್ತು ಅಷ್ಟೇ. ಏನು ಶಿಕ್ಷೆ ಆಗಲಿಲ್ಲ, ವರ ಆಯಿತು ಅವನಿಗೆ, ಶಿಕ್ಷೆ ಆಗಲಿಲ್ಲ. ನಹಿ ಪ್ರತಿಬಿಂಬಸ್ಯ ಕ್ರಿಯಾ, ನೋಡಿ ಇಂಪಾರ್ಟೆಂಟ್. ಪ್ರತಿಬಿಂಬನಾದ ಜೀವನಿಗೇನಿಲ್ಲ ಕ್ರಿಯಾ, ಅಂದರೆ ಸ್ವತಂತ್ರ ಕ್ರಿಯಾ ಅವನಿಗಿಲ್ಲ. ಆದ್ದರಿಂದ ಅವನ ಕೊಂದ ಅಂತ ಹೇಳಬಾರದು. ನಹಿ ಬಿಂಬಕ್ರಿಯೈವ ಸಹಿ ಬಿಂಬಕ್ರಿಯೈವ ಕ್ರಿಯಾವಾನ್. ಬಿಂಬ ಪರಮಾತ್ಮ, ಅವನು ಮಾಡಿಸಿದ್ದಕ್ಕೆ ಮಾಡ್ತಾನೆ, ಆದ್ದರಿಂದ ಬೇರೆ ಅಲ್ಲ. ಧ್ಯಾಯತೀವ ಇತಿ ಶ್ರುತಿಶ್ಚ, ಶ್ರುತಿ ಹಾಗೆ ಹೇಳಿದೆ ಅಂತ ಹೇಳಿಬಿಟ್ಟು. ನ ಜಾಯತೆ ನಂಬ್ರಿಯತೆ ಕದಾಚಿತ್ ನಾಯಂಭೂತ್. ತಾತ್ಪರ್ಯ ಇದೆ, ಅದಕ್ಕೆ ಎಷ್ಟಿದೆ, ಎಲ್ಲಿ ಎಷ್ಟದ? ಬಂದೆ. ಏನಂ ವೇತ್ತಿ ಹಂತ ಯಹ ಏನಂ ಜೀವಂ ವೇತ್ತಿ ಹಂತಾರಂ ಸ್ವಾತಂತ್ರ್ಯೇಣ. ಈ ಪದ ಮುಖ್ಯ. ಅನ್ಯಥಾ ಮಯಾ ಹತಾಂತ್ವಂ ಜಹಿ. ಮುಂತಾನೆ ಹೇಳ್ತಾನೆ, ಆಲೆ ಕೊಂದಾಗಿದೆ ಕೊಂದು ಅಂತ ಹೇಳ್ತಾ. ಆಲ್ರೆಡಿ ಯಾವ ಬಂತೋ ಸತ್ತ ಅಂತಾನೆ ಅರ್ಥ. ಅವನು ಒಂದು ಫಾರ್ಮ್ಯಾಲಿಟಿ. ಇವತ್ತು ರಿಪೇರ್ ಮಾಡಿದ್ದಾರೆ, ನಾಳೆ ಬೆಳಗ್ಗೆ ಎಷ್ಟು ಹ್ಯಾಂಗ್ ಮಾಡಿ ಅಂಥೇಳಿ. ಆಲ್ ಪ್ರಾಕ್ಟಿಕಲ್ ಪರ್ಪಸ್, ಥಿಯರಿಟಿಕಲಿ ಡೆಡ್. ಮುಂದಿದ್ದೆಲ್ಲ ಏನದು? ಅವನು ಹೇಳಿದ ಏನೋ ಕೊಲ್ಲೋದು, ಕೊಂದಾಗಿದೆ, ಕೋರ್ಟ್ ಹೇಳಿದೆ ಕೊಲ್ಲು ಅಂತ ಹೇಳ್ತಾನೆ. ನೀನು ಕೊಂದರಷ್ಟು ಬಿಟ್ಟರೆ ನೀನು ಇನ್ನೊಬ್ಬನು ಕೊಡಿಸ್ತಾರೆ ಅಷ್ಟೇ. ಗೊತ್ತಾ? ನೀನು ರಿಸೈನ್ ಮಾಡಿ ಹೋಗಿ ಸಸ್ಪೆಂಡ್ ಮಾಡ್ತಾರೆ, ಇನ್ನೊಬ್ಬರಿಗೆ ಕೊಡಿಸ್ತಾರೆ ಅಷ್ಟೇ. ಇವ್ನ ಕೈಲಿ ಏನೂ ಇಲ್ಲ. ಮತ್ತು ಅವನಿಗೆ ಪಾಪ ಅಂತ ಅವಾರ್ಡ್ ಕೊಡ್ತಾರೆ. ಅವನಿಗೆ ಪಾಪ ಅಲ್ಲ, OT ಗಿಟಿ ಕೊಟ್ಟು ಬೇಗ ಬಂದಿರ್ತಾನೆ, 5 ಗಂಟೆ ಬಂದಿರ್ತಾನಲ್ಲ, ಇದು ಕೊಟ್ಟಿರ್ತಾರೆ, ಅಲವೆನ್ಸ್, ಎಕ್ಸ್ಟ್ರಾ ಅಲವೆನ್ಸ್ ಕೊಟ್ಟಿರ್ತಾರೆ ಅದಕ್ಕೆಲ್ಲ. ಅದು ಈ ಕಡೆಯಿಂದ ಶಾಸ್ತ್ರ ಪ್ರಕಾರ. ಇದ್ರ ಪ್ರಕಾರ ಎರಡು ಸೇರಿಸ್ಬೇಕು. ಇಶ್ಯೂದ ಮಿಕ್ಸಪ್ ಮಾಡಬಾರ್ದು, ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು. ಮಿಕ್ಸ್ ಆಗಿರೋದು ಬಿಡಿಸಿ ಹೇಳಬೇಕು, ಗೊತ್ತಾಯ್ತಾ? ಮಿಕ್ಸಪ್ ಮಾಡ್ಕೊಳ್ಳೋದನ್ನು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಇರಬೇಕು ವಿಷಯನ. ಇದಕ್ಕೆ ಈ ರೋಲು, ಈ ರೋಲ್ ಇಲ್ಲಿ, ಈ ರೋಲ್ ಜಡ್ಜ್ ರೋಲ್ ಬೇರೆ, ಮತ್ತು ಸರ್ಕಾರದ ರೋಲ್ ಬೇರೆ, ಜಡ್ಜ್ ರೋಲ್ ಬೇರೆ, ಅಡ್ವೊಕೇಟ್ಗಳ ರೋಲ್ ಬೇರೆ, ಮತ್ತು ಆಲ್ಡ್ರ್ ರೋಲ್ ಬೇರೆ, ಕೊಲ್ಲೋನ್ ರೋಲ್ ಬೇರೆ, ಸಾಯೋನ್ ರೋಲ್. ಎಷ್ಟು ವ್ಯತ್ಯಾಸ ಇದೆ ಅದರೊಳಗೆ. ನಾವೊಂದು ಹೆಸರಲ್ಲಿ ಯಾವುದೋ ಒಂದು ಹಂತಲ್ಲಿ ಮಾತಾಡ್ತೀವಿ ಅಷ್ಟೇ. ಫುಲ್ ತೊಗೊಂಡಾಗ ಏನಾಯ್ತದ? ಈ ನ್ಯಾಯಾಧೀಶನ ಅಪರಾಧಿ ಅಂತ ಕರೆಯೋದಿಲ್ಲ ಯಾರು. ಯಾಕೆ? ಈಗ ಡೈರೆಕ್ಟ್ ನಾವು ಹೇಳ್ತಾನೆ ಜಡ್ಜ್, ನಾನು ಹೇಳಿದ್ದೇನೆ ಕೊಲ್ಲಯ್ಯ ಅಂತ ಹೇಳ್ತಾನೆ. ನೀನು ಯಾಕೆ ಹೇಳಿದೆ ಅಂತ ಕೇಳಬ, ಅವನೇನು ಹೇಳ್ತಾನೆ? ಈಗ ಎಲ್ಲ ವಿಚಾರಣೆ ನಡೆದಿದೆ, ಈಗಾಗಲೇ ಪ್ರೂವ್ ಆಗಿದೆ. ಅದು ಇವ್ರು ಕೇಳೋ ಹಕ್ಕಿಲ್ಲ. ಅವರಿಗೆ ಕೆಲಸ ಮಾಡೋದು ಕೇಳೋ ಹಕ್ಕಿಲ್ಲ. ನೀನು ಯಾಕೆ ಕೊಟ್ಟು ಹಾಗೆ ನನಗೆ ಎಕ್ಸ್ಪ್ಲೇನ್ ಮಾಡಲ್ಲ, ಕೇಳೋದಿಲ್ಲ. ಆರ್ಡರ್ ತೊಗೊಂಡು ಹೋಗ್ತಿರ್ತಾರೆ ಅಷ್ಟು. ಇವನು ಕೇಳಾಗಿಲ್ಲ ಎಕ್ಸ್ಪ್ಲೇನ್ ಮಾಡು ಅಂತೇಳಿ. ಯಾರನ್ನು ಕೇಳಬೇಕು? ಅವನು ಕೋರ್ಟ್ ಕೇಳೋ ಅಂತ ಹೇಳ್ತಾನೆ. ನಾನು ಕೇಳಾಗಿಲ್ಲ. ಅವ್ನ ಕೆಲಸ ಇಷ್ಟೇ, ಹ್ಯಾಂಗೆ ಮಾಡೋದು ಹ್ಯಾಂಗೆ ಮಾಡ್ತಾನೆ. ಕೆಲವರು ಕಾರಣ ಹೇಳ್ತಾ ಕೊಡಬಾರ್ದು. ಉಭೌತ್ ಯಯೇನಂ ಇಲ್ಲಿ ಹೇಳ್ತಾರೆ. ಅನ್ಯಥಾ ಮಯಾ ಹತಾಂತ್ವಂ ನೈಜಹಿ ಇತ್ಯಾದಿ ವಿರೋಧ. ಮುಂದೆ ತಾನೇ ಹೇಳ್ತಾನೆ, ಆದ್ದರಿಂದ ಸರಿಯಾಗಿ ಕೂತಿದೆ. ಚೇತನಂ ಪ್ರತಿ ಯಾ ಏನಮ್ಮಿತಿ ಪರಮಾತ್ಮನೋಪಿ ಸಮಂ. ಚೇತನತ್ವ ಅಂತ ಇದೆಯಲ್ಲ, ಯಾರು ಸಾಯೋದಿಲ್ಲ, ಅದು ಇಬ್ಬರಿಗೂ ಕಾಮನ್. ಅದು ಸ್ವಾತಂತ್ರ್ಯೇಣ ಅನ್ನೋದು ದೇವರಿಗೆ ಅನ್ವಯ, ಸ್ವಾತಂತ್ರ್ಯ ಇಲ್ಲದೆ ಹೇಳೋದು ಇವರಿಗೆ. ಇದಕ್ಕೆ ಇಷ್ಟು ಹೇಳಿದ್ದಕ್ಕೆ ಏನು ಆಧಾರ ಅಂತ ಪ್ರಶ್ನೆ ಬರಬಹುದು. ಇದಕ್ಕೇನು ಆಧಾರ? ಒಂದು ಆಶ್ಚರ್ಯ. ಕೃಷ್ಣ ಯಾರಿಗೂ ಆಧಾರ ಕೋಟ್ ಮಾಡಬೇಕಾಗಿಲ್ಲ, ಕೋಟ್ ಮಾಡ್ತಾರೆ. ಅದು ಆಚಾರ್ಯರು ಕೋಟ್ ಮಾಡಬೇಕಾಗಿಲ್ಲ, ಕೋಟ್ ಮಾಡ್ತಾರೆ. ಯಾಕೆ? ಪ್ರಮಾಣ ಕುಡಿದವ್ರಿಗೆ ಪಾಠ, ದೊಡ್ಡವ್ರು ಹಾಗೆ ಮಾಡ್ತಾರೆ, ನೀವು ಆಧಾರ ಕೊಟ್ಟೆ ಮಾತಾಡಿ ಅಂತ. ಗೊತ್ತಾಯ್ತಾ? ಯಾವ ಜಡ್ಜ್ಮೆಂಟ್ ಹೇಳ್ತೀವಿ, ಯಾವ ರೂಲ್ ನಮಗೆ ಬೇಕಿಲ್ಲ. ಯಾವ ರೂಲ್ ಮಾತಾಡ್ಕೊತಾರೆ ಹೊರತು ನಮಗೆ ಯಾವ ರೂಲ್ ಪ್ರಕಾರ ಕೊಟ್ಟ, ಏನು ಕೊಟ್ಟ, ಅವರು ಕೋಟ್ ಮಾಡಿರ್ತಾರೆ. ನಮಗೆ ಅವರ ಅನ್ಕನ್ಸರ್ನ್. ಯಾತಕ್ಕೆ? ನಮ್ಗೆ ಬೇಕೇ ಇಲ್ಲ ಅದಲ್ಲ. ಅವ್ರಿಗೆ ಯಾತಕ್ಕೆ ಬೇಕು ಅಂದರೆ ಹೆಚ್ಚು ಕಡಿಮೆ ಆಗಿದ್ರೆ ಮತ್ತೆ ಯಾರಿಗೂ ಮಾಡ್ತಾರೆ. ನಮಗೆ ಕೆಲಸ ಅಲ್ಲ ಅದು. ನಜಾಯತೆ. ಇವತ್ತು ನಮ್ಮ ಮಿನಿಮಮ್ ಕೆಲಸ ಇದ್ದೇ ನೂರಾರು ಕನ್ಫ್ಯೂಷನ್ ಇರ್ತವೆ. ಅವೆಲ್ಲ ಸೇರಿಸ್ಬಿಟ್ಟು ಏನಾಗುತ್ತಾಗ ಏನೇನು ಮಾಡೋಕ್ಕೂ ಬರೋದಿಲ್ಲ. ನಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾನಭೂಯ ಅಜೋ ನಿತ್ಯ ಶಾಶ್ವತೋ ಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ. ಇವರು ಉಪನಿಷತ್, ಕಠೋಪನಿಷತ್ತೆಲ್ಲ
ಅದನ್ನು ಮಿಕ್ಸ್ ಮಾಡೇ ಹೇಳಿಬಿಡ್ತಾರೆ. ಸ್ಪಷ್ಟವರು ನಜಾಯತೆ ನಾಮ್ರಿಯತೆ, ಯಾವನಿಗೂ ಹುಟ್ಟಿಲ್ಲ, ಯಾವನಿಗೂ ಸಾವು ಇಲ್ಲ ಜೀವನಿಗೆ. ಕದಾಚಿತ್ ಯಾವಾಗಲೂ ಇಲ್ಲ. ನಾ ಅಯಂ ಭೂತ್ವಾ ಭವಿತಾವಾನ ಭೂಯ, ಭೂತ್ವಾ ಭವಿತ ಹಿಂದೆ ಇರಲಿಲ್ಲ, ಈಗ ಬಂದ ಅಂತ ಹೇಳಬೇಡಿ, ಯಾವಾಗಲೂ ಇದ್ದ, ಅದರ ಪ್ರಾಗಭಾವ ಇಲ್ಲ ಅಂತ ಅರ್ಥ. ಆ ನಭೂ ಮತ್ತು ಭವಿತಾನ ಮುಂದೆ ಪ್ರಧ್ವಂಸಾಭಾವನೂ ಇಲ್ಲ, ಪ್ರಾಗಭಾವ ಇಲ್ಲ, ಪ್ರಧ್ವಂಸಾಭಾವನೂ ಇಲ್ಲ, ನಿತ್ಯ ಅಂತ. ಅದನ್ನೇ ಯಾಕೆ ಒತ್ತಿ ಹೇಳ್ತಾರೆ ಅಂದರೆ ಕ್ಲಾರಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ, ಎಂಫೆಸಿಸ್ ಕೊಡಲಿಕ್ಕೆ ಅವೆಲ್ಲ ಹೇಳ್ತಾರೆ. ಅಜೋ ನಿತ್ಯ ಶಾಶ್ವತೋಯಂ ಪುರಾಣ ಅಜಃ, ಅಜ ಸಾವಿಲ್ಲದವನು, ನಿತ್ಯ ನೋಡಿ ಹುಟ್ಟಿಲ್ಲದವನು ಅಜಃ, ಸಾವಿಲ್ಲದವನು ನಿತ್ಯ. ಅದು ಹೇಳಿದ್ದೆ ಇನ್ನೊಂದು ವರ್ಡಿಂಗ್ಸ್, ಅದು ಎಲ್ಲ ಸೇಮೇ. ಈ ನಜಾಯತೆ ಅಂತ ಹಿಡಿದು ಎಲ್ಲ ಬೇರೆ ಬೇರೆ ರೀತಿ ರಿಪೀಟ್ ಮಾಡ್ತಾ ಹೋಗ್ತಾರೆ, ಅಫರ್ಮ್ ಮಾಡ್ತಾರೆ. ಜೀವನಿಗೆ ಎಂದೆಂದೂ ಸಾವಿಲ್ಲ ಅಂತ ಅರ್ಥ ಆಗಲಿಕ್ಕೆ ಇವಿಷ್ಟು ಕೂಡ ಒತ್ತು ಕೊಟ್ಟು ಹೇಳೋರು. ಯಾತಕ್ಕೆ? ಶಾಶ್ವತಃ ನಿತ್ಯವು. ಅಯಂ ಪುರಾಣ, ಇವನು ಪುರಾಣ. ನ ಹನ್ಯತೆ, ಪುರಾಣ ಅಂದ್ರೇನು? ಪುರಾಣಿ ಅಣತೀತಿ ಪುರಾಣ, ದೇಹದಿಂದ ದೇಹಕ್ಕೆ ಬಂದವನೇ ಹೊರತು ಸ್ವರೂಪತಃ ಹುಟ್ಟಿಲ್ಲ, ದೇಹಗಳಿಗೆ ಹುಟ್ಟಿದೆ. ಪುರಾಣ ಈ ಪುರಾಣ ಅಲ್ಲ, ಪುರಾಣಿ ದೇಹಾನಿ ಅಣತಿ, ಅದನ್ನು ಒಂದೊಂದಕ್ಕೂ ಹೊಂತ ಹೋಗ್ತಾನೆ. ಮತ್ತು ನವಾನಿ ಗೃಹಾತಿ ನರೋಪರಾಣಿ, ಅದೇ ಎಕ್ಸ್ಪ್ಲನೇಷನ್ ಮುಂದೆ ಬಂದೇ ಬರೋದು, ಅಷ್ಟೇ ಹೊರತು ಬೇರೆ ಅಲ್ಲ. ನಹನ್ಯತೆ, ಹಾಗಿರೋ ದೇಹ ಸಾಯುತ್ತೆ, ಕರೆಕ್ಟು, ಇವನು ಸಾಯೋದಿಲ್ಲ. ಹನ್ಯಮಾನೇ ಶರೀರೇ, ಶರೀರೇ ಹನ್ಯಮಾನೆ, ಸಾಯೋದು ಯಾವುದೀಗ? ಶರೀರ. ಅದು ಇವನು ಹನ್ಯಮಾನ ಅಲ್ಲ, ಹನ್ಯಮಾನ ಶರೀರ ಅಷ್ಟೇ ಹೊರತು ಬೇರೆ ಅಲ್ಲ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾವಾನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ. ಇಷ್ಟು ಜೀವನ ಪರಾರ್ಥ, ಇದಿಷ್ಟು ದೇವ್ರ ಪರಾರ್ಥ. ಮತ್ತೆ ಇಬ್ಬರಿಗೂ ಸೇಮ್, ಆದರೆ ಸ್ವಾತಂತ್ರ್ಯ ಬಂದುಬಿಡುತ್ತೆ ತಕ್ಷಣವೇ. ಇಲ್ಲಿ ಸ್ವಾತಂತ್ರ್ಯ ಹೋಗಿಬಿಡುತ್ತೆ, ನಡೀತಾ. ಇಲ್ಲಿ ಅಜ ಅಂದರೆ ಹುಟ್ಟಿಲ್ಲದವನು ಅಂತ ಅರ್ಥ, ಇಲ್ಲಿ ಅಜ ಅಂದರೆ ಆ ದೇವರಿಂದ ದೇಹ ಪಡೆಯೋನು ಅಂತ ಅರ್ಥ. ಯಾರಿಗೆ? ನಹನ್ಯತೆ ಹನ್ಯಮಾನೇ ಶರೀರೇ ಅಂದರೆ ಏನರ್ಥ? ದೇವರಿಗೆ ಎರಡೂ ಸರಿ, ಆತ ಶರೀರನೂ ನಾಶ ಆಗೋದಿಲ್ಲ, ಇವರಿಗೆ ಶರೀರ ನಾಶ ಆಗುತ್ತೆ, ಇವ್ರು ನಾಶ ಆಗೋದಿಲ್ಲ. ಅದೇ ಡಿಫ್ರೆನ್ಸ್ ಇರೋದು ಅಷ್ಟೇ. ದೇವರಿಗೆ ಅಬ್ಸಲ್ಯೂಟ್ ಸೆನ್ಸಲ್ಲಿ ಅರ್ಥ ಮಾಡಬೇಕು, ಜೀವನಿಗೆ ದೇಹದ ದೃಷ್ಟಿ ಮಾತ್ರ ಅರ್ಥ ಮಾಡಬೇಕು. ದೇವರ ದೇಹಕ್ಕೂ ದೇವರಿಗೂ ವ್ಯತ್ಯಾಸ ಇಲ್ಲ, ಆದ್ದರಿಂದ ಟೋಟಲ್ ಅಪ್ಲಿಕಬಲ್. ಹಾಗೇನೆ ನಜಾಯತೆ ಮ್ರಿಯತೆ ವಾ ಕದಾಚಿತ್ ನಾ ಅಯಂ ಭೂತ್. ಕದಾಚಿತ್ ಎಂಬುದು ಕಾಲವಾಚಕ, ಕಾಲವಾಚಕ ಆದಾಗ ಹಿಂದೆ ಮುಂದೆ ಈಗ ಎಲ್ಲ ಬಂದೋಯ್ತು. ಅಯಂ ನಾ ಅಯಂ ಭೂತ್ವಾ ಭವಿತಾವಾ ನ ಭೂಯಃ. ನೋಡಿ, ನಾ ಅಯಂ ಆಗುತ್ತೆ, ನಾ ಅಯಂ ಆಗುತ್ತೆ. ನಾ ಅಯಂ, ನಾ ಅಯಂ, ನಾ ಅಂದ್ರೇನು? ಪರಮಪುರುಷ, ವ್ಯಕ್ತಿ ಅಂತ ಬಂತು. ನಾ ಆಗಲಿಲ್ಲ, ಆಗ ನಾ ಪದ ಆಯಿತು. ನಾ ಹನ್ಯತೆ ಹನ್ಯಮಾ, ಮುಂದೆ ನಾ ಇದೆ ಸಾಕು. ಅಜೋ ನಿತ್ಯ ಶಾಶ್ವತಃ ಎಂ ಪುರಾಣ ನ ಹನ್ಯತೆ ಹನ್ಯಮಾನೇ ಶರೀರೇ. ಪುರಾಣ ಶಬ್ದ ಯಾತಕ್ಕೆ ಹೇಳಿದ್ರು ಅಂದರೆ, ಕಣ್ಣಾರೆ ನೋಡ್ತಿದ್ದೇವೆ ಸಾಯೋದನ್ನು, ಇಲ್ಲ ಅಂತ ಹೇಗೆ ಹೇಳಿದ್ರೆ ದೇಹ ಸಾಯುತ್ತೆ ಹೊರತು ಅವನು ಸಾಯೋದಿಲ್ಲ. ಅದು ಕ್ಲಾರಿಟಿಗೆ ಹನ್ಯತೆ ನಹನ್ಯತೆ ಹನ್ಯಮಾನೇ ಶರೀರೇ. ಪುರಾಣೇ, ಪುರ ಅಂದರೆ ನವದ್ವಾರೇ ಪುರೇ ದೇಹಿ. ಪುರ ಅಂದರೆ ಶರೀರ, ಇಲ್ಲಿ ಪುರ ಶರೀರ. ಪುರ ಅಣತಿ, ಅದಕ್ಕೆ ಹೇಳ್ತಾರೆ ಪುರಾಣ. ದೇಹದಿಂದ ದೇಹಕ್ಕೆ ಹೋಗೋದಕ್ಕೆ ಏನು ಹೆಸರವನಿಗೆ? ದೇವರಿಗೆ ಪುರಾಣ ಅಂತ. ಪುರಾಪಿ ಹಾಗೇ ಇದ್ದ, ಪುರಾಪಿ ನವಃ ದೇವರಿಗೆ ಹೇಳಬೇಕಾದ್ರೆ ಯಾವಾಗಲೂ ಹಾಗೇ ಇದ್ದಾನೆ ದೇವರು. ಅಲ್ಲಿ ಅರ್ಥ ಬಿಡಿಸೋ ರೀತಿ ಬೇರೆ ಮಾಡಬೇಕು, ಇದಕ್ಕೆ ಬೇರೆ. ಒಂದೇ ಶ್ಲೋಕಕ್ಕೆ ದೇವಪರಾರ್ಥ ದೇವಪರಾರ್ಥ. ಇದ್ರ ಬಿಡಿದವ್ರು ಯಾವ ಭಾಷೆಕಾರರೂ ಮಾಡಲಿಲ್ಲ. ದೇವ್ರ ವಿಷಯ ಬರೋದಿಲ್ಲ, ಭಗವದ್ಗೀತೆ ಭಗವಂತನ ವಿಷಯನೇ ಬರೋದಿಲ್ಲ, ಹಾಗಾಗಿಬಿಡುತ್ತೆ. ಭಗವಂತನ ಮೇನ್ ತಾನೇ ಬರಬೇಕು, ಮೇನ್ ದೇವರಿಗೆ ಮಾಡಿ ಆಮೇಲೆ ಜೀವನಿಗೆ ಮಾಡಬೇಕು. ಅದು ಹಣ ಎರಡು ಮಾಡ್ಬೋದು. ಹಣ ಇಟ್ಕೊಂಡು ಚೇಷ್ಟ ಮಾಡೋದು, ಹಣ ಇಟ್ಕೊಂಡು ಮಾಡ್ಬೋದು. ಮತ್ತು ಅದು ಪ್ರಾಣ ಶಬ್ದವನ್ನು ಎರಡು ರೀತಿ ಬಿಡಿಸೋಕ್ಕೆ ಬರುತ್ತೆ. ಪ್ರಕರ್ಷೇಣ ಅನತಿ ಮಾಡಿ ಆಮೇಲೆ ರಕಾರ ಬಂದೆ ರೇಫ ಬಂದಿದ್ದರಿಂದ ನಾ ಆಗತ್ತೆ ಅಂತ ಒಂದು ಕಾರಣ. ಅಥವಾ ಇರೋದೇ ಅಣ್ಣಧಾತು, ಅಣ್ಣಧಾತುನೇ ಇರೋದು, ಅದು ಗಚ್ಚತಿ ಅಂತ ಅರ್ಥ. ಗತವು ಮೂವ್ ಆಗ್ತಾನೆ ಅಂತ. ಇದು ಚೇಷ್ಟ, ಅದು ಮೂಮೆಂಟ್, ಸ್ವಲ್ಪ ವ್ಯತ್ಯಾಸ ಇದೆ ಅರ್ಥದಲ್ಲಿ. ಸೊ ಇಲ್ಲಿ ಸಂಧಿ ಮಾಡೋದ್ರಲ್ಲಿ ವಿಶೇಷ ಬಂದು. ನಕಾರ ಯಾತಕ್ಕೆ ಬಂತು ಅಂದರೆ ರೇಫದಿಂದ ಬಂತು, ಅಲ್ಲಿ ನಕಾರ ಅದರಿಂದ ಬರಲಿಲ್ಲ, ಇರೋದು ಅದರೊಳಗೆ ಇದೆ ಅಷ್ಟೆ. ಜೀವೇಶ್ವರಯೋ ನಿತ್ಯತ್ವೇ ಮಂತ್ರವರ್ಣೋಪಿಸ್ತಿ. ಮಂತ್ರವರ್ಣ ಅಂದ್ರೇನು? ಎಲ್ಲಿ ಬಂದಿದೆ ಮಂತ್ರವರ್ಣ ಅಂತ? ಎಲ್ಲಿ ಬಂದಿದೆ ಮಂತ್ರವರ್ಣ ಅಂತ? ಎಲ್ಲರೂ ಕೇಳಿದ ನೆನಪಿದೆಯಾ? ಪೂಜೆ ಮಾಡ್ಬೇಕಾರೆ ಎಲ್ಲಿ? ಕೊನೆಗೆ ಎಲ್ಲಿ? ತಾಮಂತ್ರವರ್ಣ ಏನು ಅನುವರ್ಣನೀಯ ಮಧ್ವದಲ್ಲಿ ಬಂದಿದೆ. ಮಂತ್ರವರ್ಣ ಶ್ರುತಿರ್ವೇದ ಆಮ್ನಾಯ ಆಚಾರ್ಯ ಕೋಟ್ ಮಾಡ್ತಾರೆ, ತತ್ವನಿರ್ಣಯ ಬೇರೆ ಕಡೆ ಕೋಟ್ ಮಾಡಿದ್ದಾರೆ.
ಮಂತ್ರವರ್ಣ ಅಂದರೆ ವೇದ ಅಂತ ಅರ್ಥ. ಮಂತ್ರವರ್ಣೋಪಿ ಅಸ್ತಿ ಇತ್ಯಾಹ. ಈ ವಿಷಯದೊಳಗೆ ಅಂದರೆ ಆಚಾರ್ಯ ಇದನ್ನು ಕೂಡ ಆಚಾರ್ಯ ಪ್ರತಿಬಿಂಬ ಆದ್ದರಿಂದ ವೇದವ್ಯಾಸರು ಕೊಟೇಶನ್ ಕೊಡ್ತಾರೆ ಅಂದರೆ ತಾವು ಕೊಟೇಶನ್ ಕೊಡ್ತಾರೆ. ಬಿಂಬ ಮಾಡಿದ್ರೆ ಪ್ರತಿಬಿಂಬ ಮಾಡೋ ಇಷ್ಟರ ಮಟ್ಟಿಗೆ ಆಚಾರ್ಯರು ಫಾಲೋ ಮಾಡ್ತಾರೆ. ಮುಂದೆ ಅಂತ ಕೊಟ್ಟರೆ ಇನ್ನೂ ಬರುತ್ತೆ ಕೆಲವು ಇದರಲ್ಲಿ ಗೀತಾದೊಳಗೆ. ದೇವ್ರು ಕೋಟ್ ಮಾಡಿ ಬ್ರಹ್ಮಸೂತ್ರ ಕೋಟ್ ಮಾಡ್ತಾನೆ ಕೃಷ್ಣ. ಪರದರ ತಾನೇ ಬ್ರಹ್ಮಸೂತ್ರ ಪದೈಶ್ಚೈವ ಹೇತುವದ್ಧರು ವಿನಿಶ್ಚಿತೈ. ಈ ರೀತಿ ಪ್ರಮಾಣ ಕೊಟ್ಟು ಮಾತಾಡಬೇಕಾದ್ದೇನದು ಕೇಳೋರ ಕರ್ತವ್ಯ. ಅದು ಪ್ರಮಾಣ ನೀವು ನನ್ನ ಕೇಳಬಾರದು ಅಂತ ಹೇಳ್ಬಾರ್ದು. ಕೇಳಿದ್ರೆ ಹೇಳ್ಬಿಡ್ಬೇಕು ಅಷ್ಟೇ ಹೊರತು ನನಗೆ ಪ್ರಮಾಣ ಕೇಳ್ತೀರಾ ಅಂತ ಕೇಳಬಾರದು. ಕೇಳಿದ್ದು ನಮ್ಮ ತಪ್ಪು ಹೌದು, ಆದರೆ ಹೇಳಿದವರು ಅವ್ರು ತಪ್ಪಾಗತ್ತೆ. ಆಮೇಲೆ ಅದು ತೋರಿಸ್ತಾನೆ ಪರಮಾತ್ಮ ದೋಷ ಇಲ್ಲ, ಆದರೆ ನಾವು ದೋಷಾರೋಪಣೆ ಮಾಡಬಾರದು ಅಂತ ತೋರಿಸ್ತಾನೆ. ಜೀವೇಶ್ವರಯೋ ನಿತ್ಯತ್ವೇ ಮಂತ್ರವರ್ಣೋಪ್ಯಸ್ತಿ ಇತ್ಯಾಹ ನಚಾಯತೆ ಮ್ರಿಯತೆ ಇತಿ. ಇವೆಲ್ಲ ಕಾಟಕೋಪನಿಷತ್ತು ಬಂದೋಗಿದೆ ಆಗಲೇ. ಪುರಾಣ ಸ್ವಲ್ಪ ವ್ಯತ್ಯಾಸ ಇದೆ. ಅದು ವ್ಯತ್ಯಾಸ ಮಾಡೋಕ್ಕೆ ಕಾರಣ ಇದೆ. ಸ್ವಲ್ಪ ವ್ಯತ್ಯಾಸ ಮಾಡ್ತಾರೆ ಕೋಟ್ ಮಾಡ್ಬೇಕಾದ್ರೆ. ಆಚಾರ್ಯ ಶ್ರುತಿ ಕೋಟ್ ಮಾಡ್ಬೇಕಾದ್ರೆ ಸ್ವಲ್ಪ ಚೇಂಜ್ ಮಾಡ್ತಾನೆ, ಗೊತ್ತಾಯ್ತಾ? ಸ್ವಲ್ಪ ಬದಲಾಯಿಸ್ಬಿಡ್ತಾರೆ, ಪೂರ್ತಿ ಹಾಗೆ ಹೇಳೋದಿಲ್ಲ. ಕೃಷ್ಣನ ಸ್ವಲ್ಪ ನೋಡಿ ಕೆಳಗೆ ಪೂರ್ತಿ ವಾಕ್ಯ ಕೊಟ್ಟಿದೆ ಕಾಟೋಪನಿಷತ್. ನಿಮ್ಮ ಅದನ್ನು ಯಾವ ಪುಸ್ತಕದಾಗಿಲ್ಲ, ಇದರಲ್ಲಿ ಇದೆ, ಸಂಸ್ಕೃತ ಪುಸ್ತಕ ಇರುತ್ತೆ, ಕೊಟ್ಟಿದೆ ನೋಡಿ. ನ ಜಾಯತೆ ಜಾಯತೆ ಮ್ರಿಯತೆ ವಾಪಿ ಸ್ವರೂಪೇಣ ಕಾಟಕ ಭಾಷ್ಯ ಇದು. ಅಜೋ ನಿತ್ಯೋ ವಿಕಾರಶ್ಚ ಜೀವ ಪುರಂ ಅಣನ್ನಪೀತಿ ಚ ಅಂತ ಕೊಟ್ಟಿದ್ದಾರೆ. ಆ ವಾಕ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಕ್ಕೆ ಮಾಡಲಿಕ್ಕೆ ಏನು ಕಾರಣ ಅಂದರೆ ಇದು ವೇದ ಅನಧಿಕಾರಿಗಳು ಓದ್ಬೋದಾದ ಗ್ರಂಥ ಇದು. ಆದ್ದರಿಂದ ಹರಿಕಥಾಂಸಾರದಲ್ಲಿ ಕೊಡಬೇಕಾದ್ರೆ ಹರಿಕಥಾಂಸಾರದಲ್ಲಿ ನಮ್ಮ ಜನ ಭಯಂಕರ ವ್ಯಕ್ತಿಗಳಿದ್ದಾರೆ. ಹರಿಕಥಾಂಸಾರ ಓದಬಾರದು ಒಂದು ವಾದ. ಯಾಕೆ ವೇದವಾಕ್ಯ ಮಧ್ಯೆ ಕೋಟ್ ಮಾಡಿದ್ದಾರೆ, ಅದರಿಂದ ಓದಬಾರ್ದು ಮತ್ತು ಓದಬಾರ್ದು ಒಟ್ಟಿನ ಮೇಲೆ ಓದಲೇಬಾರ್ದು, ಆ ರೀತಿ ಮಾಡಿಬಿಡ್ತಾರೆ. ಅದಕ್ಕೆ ಅವ್ರು ಏನು ಮಾಡಿದರು, ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾರೆ. ಅವಾಗ ಏನಾಯ್ತದ, ಚೇಂಜ್ ಆಗಿಬಿಟ್ಟು ಹಿಂದೆ ಮುಂದೆ ಮಾಡಿದ ತಕ್ಷಣ ಏನಾಗುತ್ತೆ, ಓದ್ಬೋದು ಓದ್ದಾಗಲ್ಲ. ಹೊಟ್ಟೆ ಆಧಾರ ಬೇಕು ಕೊಟ್ಟಿದ್ದಾರೆ, ಓದ್ದಾಗ ಆಗಲಿಲ್ಲ. ಇದು ಸಾರಸ್ಯ. ಪೂರ್ತಿ ವೇದ ಆಗಲಿಲ್ಲ, ಸ್ವಲ್ಪ ಪಡ್ತಾರೆ, ಅರ್ಥ ಚೇಂಜ್ ಆಗಲ್ಲ. ಅರ್ಥ ಚೇಂಜ್ ಮಾಡಿದ್ರೆ ತಪ್ಪದು, ಮ್ಯಾನಿಪುಲೇಷನ್ ಆಗುತ್ತೆ, ಅದು ಮಾಡೋದಿಲ್ಲ. ಕೊಟೇಶನ್ ಕೊಡಬೇಕಾದ್ರೆ ಕೊಡೋ ರೀತಿಯಲ್ಲಿ ವ್ಯತ್ಯಾಸ ಮಾಡುತ್ತೆ. ಅವ್ರು ನೀವು ಓದಬಾರ್ದು ಅಂತ ಹೇಳಿ ನೀವೇ ಕೋಟ್ ಮಾಡಿಬಿಟ್ರೆ ಓದ್ದಾಗ ಆಗೋದಿಲ್ಲ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಹಾಗೆ ಕೋಟ್ ಮಾಡದೆ ಹೋದಾಗ ಅದು ಸರಿ ಹೋಗುತ್ತೆ. ಹೇಳಿದ ಅದರಲ್ಲಿ ಹೇಳಿದ ಎರಡು ಬೆಲೆ ಇದೆ. ಮಹಾಭಾರತ ಓದ್ಬೋದು ಅಂದ್ರೆ ಏನರ್ಥ ಅಂತ ಅದಕ್ಕೊಂದು ಮತ್ತೆ ವ್ಯಾಖ್ಯಾನ. ಅದು ಆಮೇಲೆ ಬೇಡ ಕನ್ಫ್ಯೂಷನ್ ಆಗುತ್ತೆ. ಅದರಲ್ಲಿ ಮತ್ತೆ ಗುಂಪುಗಳು ಮತ್ತೆ ಹೊಡೆದಾಟಗಳು ಎಲ್ಲ ಜಾರಿ ಶುರುವಾಗ್ತದೆ. ಅಯಂನ ಪರಮಪುರುಷೋ ಭೂತ್ವ ವಿದ್ಯಮಾನ ಏವ ದೇಹ ಸಂಬಂಧ. ಆಚಾರ ಅದನ್ನ ಹೇಳಬೇಕಾದ್ರೆ ಕೂಡ ಏಕದೇಶೇ ನ ಸರ್ವಶೇ ಏಕದೇಶೇ, ಫುಲ್ ಓದಬಾರ್ದು, ಪಾರ್ಟ್ಲಿ ಓದಬೇಕು ಅಂತ ಹೇಳ್ತಾರೆ. ವೇದ ಓದಲೇಬಾರ್ದು, ಇದನ್ನು ಓದಬೇಕು, ಫುಲ್ ಓದಬಾರ್ದು, ಎರಡು ಮಾಡಿದ್ದಾರೆ. ಆದ್ದರಿಂದ ಅದಕ್ಕೆಲ್ಲ ಮತ್ತೆ ಅದಕ್ಕೆ ಅರ್ಥ ಒತ್ತು ಗಲಾಟೆ ಶುರು. ಏಕದೇಶ ಏನರ್ಥ ಮಾಡಬೇಕು ಅಂತ ಒಟ್ಟು ಅವ್ರಿಗೆ ಬಡಿಸಲು ಹಿಡಿದ್ರೆ ಬಿಡೋದಿಲ್ಲ. ಪ್ರಮಾಣ ಕೊಟ್ಟಾಗ ಸಮಸ್ಯೆ ಬರೋದಿಲ್ಲ. ಸುಮ್ಮನೆ ಯುಕ್ತಿ ಮಾಡಿ ಏನೇನೋ ಮಾಡ್ಬೋದು. ಹಾಂ, ಯಾವುದನ್ನ ವಿಷಯ ಸುಮ್ಮನೆ ಕೇಳೋದಕ್ಕೆ ಯಾರಿಗೂ ಬ್ಯಾನ್ ಇಲ್ಲ. ಸುಮ್ಮನೆ ಕೇಳೋದಕ್ಕೆ ಆ ವಾಕ್ಯ ಹೇಳೋದೇ ಇಲ್ಲ ನಿಮಗೆ, ಗೊತ್ತಾಯ್ತಾ? ನಿಮಗೆ ತಿಳಿಯೋದೇ ಇಲ್ಲ. ಅವಾಗೇನು ಅದು ಬ್ಯಾನ್ ಅಲ್ಲ, ಅದು ಬ್ಯಾನ್ ಮಾಡಿಬಿಟ್ರೆ ಅದು ಯಾವಾಗ ಅರ್ಥ ಆಗೋ ರೀತಿ ಅವಾಗ ಕೇಳಬೇಕಾಗಿಲ್ಲ, ಅವಾಗ ಕೇಳೋಕ್ಕೆ ಹೋಗಬಾರ್ದು. ನೀವು ಇಂಗ್ಲೀಷಲ್ಲಿ ಬೈದ್ರೆ ಇಂಗ್ಲೀಷಲ್ಲಿ ಮಾತಾಡಿದಷ್ಟೇ ಕನ್ನಡದಲ್ಲಿ ಮಾತಾಡೋದು ಗೊತ್ತೇ ಆಗೋದಿಲ್ಲ ಅವನಿಗೆ. ಅದು ಗೊತ್ತಾಗೋರು ಮಾಡಿ ಕೆಲಸ ಮಾಡಬಾರ್ದು. ಅಂಥವ್ರು ಸಿಗೋದು ಕಡಿಮೆ ಆದ್ದರಿಂದ ಯೋಚನೆ ಇಲ್ಲ. ಅಯಂ ನಾ ಪರಮಪುರುಷ ಭೂತ್ವ ವಿದ್ಯಮಾನ ಏವ. ಪರಮಾತ್ಮ ಯಾವಾಗಲೂ ನಾನೇ. ನಾ ಅಂದರೆ ನೃ ಶಬ್ದ, ನಾರೋ ನಾರ ಅಂತ ನಡೆಯುತ್ತೆ. ಅದು ನಡೆಯೋ ರೀತಿಯೇ ಬೇರೆ. ವಿದ್ಯಮಾನ ಏವ ದೇಹ ಸಂಬಂಧ ರೂಪೇಣಾಪಿ ಭವಿತಾನ. ಪರಮಾತ್ಮನ ದೇಹ ಸಂಬಂಧ ಅಂತ ಇಲ್ಲೇ ಇಲ್ಲ. ಯಾಕಂದ್ರೆ ಒರಿಜಿನಲ್ ದೇಹನೇ ಹೊರತು ಯಾವಾಗಲೂ ಕೂಡ ಸಂಬಂಧ ನಮಗಿದೆ. ಮರಣಂತೂ ದೇಹವಿಯೋಗ ಇತಿ ಪ್ರಸಿದ್ಧಮೇವ. ಮರಣ ಅಂದರೆ ದೇಹವಿಯೋಗ. ದೇಹ ಯೋಗ ಇಲ್ಲ ಅಂದರೆ ಯೋಗ ಇಲ್ಲಿಂದ ಬರಬೇಕು. ಯಾವಾಗ ಊರಿಗೆ ಬಂದಿರೋದು, ಊರಿಗೆ ಹೋಗೇ ಇಲ್ಲ ಅನ್ನೋ ಅಂತ ಹೇಳಿದ. ಸುದ್ದಿ ಕೇಳಿದ್ದ ಹೋಗೇ ಇಲ್ಲ. ಯಾರು ಹೇಳಿದ್ರಲ್ಲ, ತಪ್ಪು ಹೇಳಿದ್ದಾರೆ ಅಷ್ಟೇ. ನಹಿ ಘಟಾದೀನ ಅವ್ರು ಹೇಳಿದ್ರೆ ಸರಿ ಅಂತಲ್ಲ, ಮತ್ತೆ ಹೋಗ್ಬೇಕಾದ್ರೆ ನಾನು ಅವ್ರು ಹೇಳಿದ್ರೆ ಸರಿಯಲ್ಲ, ಅವ್ರು ತಪ್ಪು ಹೇಳಿದ್ದಾರೆ ಅಷ್ಟೇ. ನಹಿ ಘಟಾದೀನ ಮರಣ ವ್ಯವಹಾರ. ಘಟನ ಮರಣ ಅಂತ ಕರೆಯೋದಿಲ್ಲ. ಯಾತಕ್ಕೆ? ಚೇತನ ಇಲ್ಲ ಅದಕ್ಕೆ. ಚೇತನೆ ಮರಣ ಶಬ್ದ ನಾಶ ಬೇರೆ, ಮರಣ ಬೇರೆ. ಮರಣ ಅಂದರೆ ಚೇತನಿಗೆ ಮರಣ. ದೇಹ ಹೋಗಿದೆ, ಚೇತನ ಇದ್ದಾನೆ. ಜಡದಲ್ಲಿ ಚೇತನ ಇಲ್ಲ, ಅದಕ್ಕೇನಂತಾರೆ ನಾಶ ಅಂತ ಕರೀತಾರೆ. ನಾಶ. ಅವರು ನಾಶವಾದರು ಅಂತ ಯಾರು ಬೈಬೇಕಾರೆ ಸತ್ರು ಅಂತಾರೆ. ಸತ್ರು ನಾಶವಾದರು ಅಂತ ಕರೀತಾರೆ. ನಾಶವಾದರೆ ಏನಾಗಬೇಕು? ಜೀವನೂ ಹೋಗ್ಬೇಕು. ಅದಕ್ಕೆ ನಾಶ ಅಂದರೆ ಟೋಟಲ್ ಗಾನ್, ಅದು ನಾಶ. ಇಲ್ಲಿ ನಮ್ಮಲ್ಲೇ ತಗೊಡಿಬೇಕಾರೆ ಮನೆ ಹೊಡಿಬೋದು, ಸೈಟ್ ಹೊಡಿತೀರಾ?
ಸೈಟ್ ನಿತ್ಯ ಮನೆ ಹೋಯ್ತು, ಸೈಟ್ ನಿತ್ಯ ಮನೆ ಹೋಯ್ತು. ಮನೆ ಸೈಟ್ ಒಂದೇ ಆಗಿಬಿಟ್ರೆ ಕೊಂಡ್ಕೊಂಡು ಹೊಡೆದಾಕ್ಬಿಟ್ರೆ ಗೊಳ ಅಂತ ಕೊಡ್ಬೇಕು, ಅವ್ರು ಹೋಗೇ ಬಿಡ್ತು ಅಂತೇಳಿ. ಹಾಗೇನಿಲ್ಲ. ಸೊ ಒಟ್ಟಿಡದಾರೆ ಜೀವ ಸೈಟ್ ಇದ್ದಾಗೆ, ಮನೆಗಳು ದೇಹ ಇದ್ದಾಗೆ. ಎಷ್ಟೋ ಹೊಡೆದು ಕಟ್ತಾರೆ. ಇವೆಲ್ಲ ಯಾವ ಕಾಲದ್ದು ಇವೆಲ್ಲ ಮನೆ ಜಾಗ ಎಲ್ಲ ಯಾವುದೋ ಕಾಲದ್ದು. ಮನೆಗಳು ಬರುತ್ತೆ ಹೋಗ್ತಾ ಇರುತ್ತೆ ಆ ಕಡೆ, ಅಷ್ಟೇ ಹೊರತು ಖುಷಿಯಿಂದ ಹೊಡಿತಾರೆ. ತೊಗೊಂಡ್ಮೇಲೆ ಮೊದಲೇ ಮಾಡೋ ಕೆಲಸನೇ ಹೊಡಿಯೋದು ಕೆಲವು ಸಲ ಖುಷಿಯಿಂದ. ಬೇಗ ಹೊಡೆದಾಕು ಅಂತ ಹೇಳ್ತಾರೆ. ಅದು ಯಾವಾಗ ಅದು ಇದಿರೋದಿಲ್ಲ. ಹೊಸ್ತಕ್ಕೆ ಹೊಡೆದ್ಬಿಟ್ರೆ ದುಃಖ ಆಗುತ್ತೆ. ತಾನೇ ಕಟ್ಸಿದ ಮನೆ ಹೊಡೆದ್ರೆ ಸಂಕಟ ಆಗುತ್ತೆ. ಹೊಸ್ತಾಗಿ ಕಟ್ಸಿದ್ದಾನೆ, ಗೃಹ ಮತ್ತೆ ಬಾಂಬ್ ಹಾಕಿದ ಹೋಯ್ತು, ಅವು ಓಡಾಡಿಬಿಡ್ತಾನೆ, ಅದು ಬೇರೆ. ಕೆಟ್ಟ ಪದ, ತಪ್ಪು ಅವ್ರು ಹೇಳಬಾರ್ದು. ಯಾರಿಗೆ? ಅದಕ್ಕೇನೆ ಸೈಟಿಗೆ ಬೆಲೆ ಕೊಡ್ತಾರೆ ಹೊರತು ಇದಕ್ಕೆ ಹಳೆ ಬಿಲ್ಡಿಂಗಿಗೆಲ್ಲ ಏನು ಲೆಕ್ಕ ಹಾಕಲ್ಲ. ಆ ಬಿಲ್ಡಿಂಗ್ ಸರಿ ಇದ್ರೂ ಲೆಕ್ಕ ಹಾಕಲ್ಲ. ತೊಗೊಳ್ಳೋರು ಬಿಟ್ಟು ಲೆಕ್ಕ ಹಾಕಿರ್ತಾರೆ, ಒಡಿಸಲ್ಲ. ಆಮೇಲೆ ಒಡಿಸಲ್ಲ. ಸಣ್ಣ ಪುಟ್ಟ ರಿಪೇರಿ ಮಾಡಿಸಿ ಮುಗಿಸ್ಬಿಡ್ತಾರೆ ಹಾಗೇನೆ. ಅದು ಯಾಕೆಂದ್ರೆ ಕಂಡೀಷನ್ ಸರಿ ಇದೆ. ಎಷ್ಟೊತ್ತು ಹೇಳ್ತಾರೆ, ಆಗಿನ ಕಾಲದ ಬಿಲ್ಡಿಂಗು ಹೊಸ ಬಿಲ್ಡಿಂಗ್ ಚೆನ್ನಾಗಿರುತ್ತೆ, ಯಾಕೆ ಕೊಡಿಸ್ತೀರಿ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಅಷ್ಟರ ಮಟ್ಟಿಗೆ ಈಗ ಕ್ವಾಲಿಟಿ ಇರೋದಿಲ್ಲ, ಆಗಿನ ಕ್ವಾಲಿಟಿ ಭಾರಿ ಇರ್ತಿತ್ತು ಅಂತ ಹೇಳ್ತಾರೆ. ಉಭೌತವನ್ನ ಹಿಂದೆಲ್ಲ ಅವರೇ ನಿಂತ್ಕೊಂಡು ಹೇಳಿ ಬಿಕ್ಸಿರುತ್ತಲ್ಲ, ಸೋಕ್ ಮಾಡ್ತಾಯಿದ್ರಿ. ಸೋಕ್ ಮಾಡೋದೇ ಇಲ್ಲ. ಈ ಕ್ಯೂರಿಂಗೇ ಇಲ್ಲ ಈಗ. ನೀವೇ ಇವರೇ ಹಣ್ಣನ್ನು ಮುಯ್ಯೇ ಕ್ಯೂರ್ ಮಾಡ್ಕೊತಾರೆ ಪಾಪ. ಕ್ಯೂರ್ ಮಾಡೋದೇ ಇಲ್ಲ ಅವರು, ಹೋಗ್ಬಿಡ್ತಾರೆ. ಹಿಂದೆಲ್ಲ ಏನು ಗೊತ್ತಾ ಅದು ಮಾಡಬೇಕಾದ್ರೆ. ಹೌದು, ಅದಕ್ಕೆ ಅಲ್ಲ, ಅಷ್ಟೇ ಅಲ್ಲ, ಒಂದು ತೊಟ್ಟಿ ತೋಡಿಸ್ರೆ ಅದೆಲ್ಲ ಹಾಕೋದಕ್ಕೆ ಹಾಕ್ತಿದ್ರು ಅವರು. ಆಮೇಲೆ ಅಲ್ಲಿ ಪೂರ್ತಿ ಬಂದ್ಮೇಲೆ ತೆಗೆದು ಹಾಕ್ತಿದ್ರು ಅಷ್ಟೇ. ಈಗ ಅದಿಲ್ಲೇ ಇಲ್ಲ, ಕಾನ್ಸೆಪ್ಟೇ ತರ್ತಾರೆ, ಇಟ್ಟು ಹಾಕಿಬಿಡ್ತಾರೆ. ಎಷ್ಟು ಹೋಪ್ಲೆಸ್ ಅಂದರೆ ಕೇಳಿದ್ರೆ ಬೈತಾರೆ ಮತ್ತೆ. ಅದರಿಂದ ಕ್ವಾಲಿಟಿ ಡೌನ್ ಆಗ್ತಾಯಿದೆ. ಇನ್ಫ್ಯಾಕ್ಟ್ ಕ್ವಾಲಿಟಿ ಇಂಪ್ರೂವ್ ಆಗಬೇಕಿತ್ತು ಮೊದಲಿಗಿಂತ, ಮಾಡೋದಿಲ್ಲ ಅದು. ಅದ್ರ ಟೆಕ್ನಾಲಜಿ ಅಡ್ವಾನ್ಸ್ ಆಗಿದ್ದು ಏನು ಉಪಯೋಗ ಆಗಿದ್ರೆ? ಏನು ಉಪಯೋಗ ಇಲ್ಲ, ತಪ್ಪಾಯ್ತು. ವೇದಾವಿನಾಶಿನಂ ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾವಾನ ಭೂಯ. ಇಷ್ಟು ಹೇಳಿ ಮುಂದೆ ಹೇಳ್ತಾರೆ. ಅದ್ರ ಕ್ಲಾರಿಫಿಕೇಶನ್ ಕೊಡ್ತಾರೆ, ಅನೇಕ ವಿಷಯ ಮತ್ತೆ ಹೇಳ್ತಾರೆ. ನಹಿ ಭಾಷ್ಯನೇ ಓದ್ತು, ಭಾಷ್ಯ ವಾಪಸ್ ಬಂದಿಲ್ಲ ಇನ್ನು, ಆಮೇಲೆ ಇದಕ್ಕೆ ಬರಬೇಕು. ಅದನ್ನೆಲ್ಲ ಬಿಡಿಸ್ತಾರೆ. ಈಗ ಏನಂತ ಬಿಡಿಸ್ತಾರೆ ನೋಡಿ. ಅತ್ರ ಮಂತ್ರವರ್ಣೋಪೈಸ್ಥಿತ್ಯ, ಅದೆರಡು ವಾಕ್ಯಕ್ಕೂ ಕಾಮನ್ನು. ನ ಜಾಯತೆ ನ ಚ ಈಶ್ವರ ಜ್ಞಾನವತ್ ಭೂತ್ವಾ ಭವಿತಾ. ಜೀವನ ಜ್ಞಾನ ಹಾಗಲ್ಲ, ಇಲ್ಲದ ದೇಹ ಬರುತ್ತೆ, ಪರಮಾತ್ಮನಿಗೆ ಹಾಗಿಲ್ಲ. ತದ್ಧಿ ತದೈಕ್ಷತ ದೇಶತಃ ಕಾಲತೋ ಯೋಸೌ ಅವಸ್ಥಾತಃ ಸ್ವತೋನ್ಯತಃ ಅವಿಲುಪ್ತೋಸೌ ಅವಿಲುಪ್ತಾವಬೋಧಾತ್ಮ ಇತ್ಯಾದಿ ಶ್ರುತಿ ಸ್ಮೃತಿ ಸಿದ್ಧಂ. ಪರಮಾತ್ಮನ ಜ್ಞಾನಕ್ಕೆ ದೇಹಕ್ಕೆ ಯಾವ್ಯಾವುದಕ್ಕೂ ಏನಿಲ್ಲ, ನಾಶ ಆಗಿ ಬರೋದು ಹೆಸರೇ ಇಲ್ಲ. ಜೀವನಿ ಮಾತ್ರ ಹಾಗಲ್ಲ, ದೇಹ ಹೋಗುತ್ತೆ ಬರುತ್ತೆ, ಜ್ಞಾನ ಬರುತ್ತೆ ಹೋಗುತ್ತೆ, ವೃದ್ಧಿ ಆಗ್ತಾ ಹೋಗುತ್ತೆ ಜನ್ಮಕ್ಕೂ ಕೂಡ. ದೇವರಿಗೆ ಹಾಗಿಲ್ಲ. ಮತ್ಸ್ಯ ರೂಪ ಸ್ವಲ್ಪ ಪೂರೋದು, ಕೃಷ್ಣ ರೂಪ ಭಾರಿ ಪರ್ಫೆಕ್ಟ್, ಹಾಗೆಲ್ಲ ಮಾತಾಡಬಾರ್ದು. ಎಲ್ಲ ರೂಪಗಳು ಏನವೋ ಅಷ್ಟೇ ಪರ್ಫೆಕ್ಟ್, ಎಷ್ಟು ವ್ಯತ್ಯಾಸ ಇಲ್ಲ, ಎಷ್ಟೆಷ್ಟು ವ್ಯತ್ಯಾಸ ಇಲ್ಲ. ಮತ್ಸ್ಯ ರೂಪದಲ್ಲಿ ಎಲ್ಲ ರೂಪ ಇದೆ, ಮತ್ತು ಕೃಷ್ಣ ರೂಪದಲ್ಲಿ ಮತ್ಸ್ಯ ರೂಪ ಇದೆ. ಪ್ರತಿಯೊಂದು ರೂಪದಲ್ಲೂ ಎಲ್ಲ ರೂಪದಲ್ಲೂ ಇವೆ. ಇದು ಮ್ಯಾಜಿಕ್ ದೇವರು. ಬಿಂಬ ರೂಪದಲ್ಲಿ ಎಲ್ಲ ರೂಪಗಳು ಇದೆ, ಒಂದೇ ಬಿಂಬ ರೂಪ, ಅದರಲ್ಲಿ ಎಲ್ಲ ರೂಪ ಇದೆ. ಮತ್ತು ಪ್ರಧಾನವಾಗಿ ಬಿಂಬ ಆದರೂ ಕೂಡ ಎಲ್ಲ ರೂಪಗಳು ಒಂದೇ ಕಡೆ ಇದೆ. ಅದು ಎಲ್ಲ ಒಂದೊಂದು ರೂಪನೂ ಅಣು, ಎಲ್ಲ ಸೇರಿ ಮತ್ತೆ ಅಣು. ಹೇಗಾಯಿತು? ಅಚಿಂತ್ಯಾದ್ಭುತ ಶಕ್ತಿ ದೇವರು. ಅಣು ಸೇರಿ ದೊಡ್ಡದಾಗಬೇಕಲ್ಲ, ಇಲ್ಲ, ಎಲ್ಲ ರೂಪಗಳು ಅಣು, ಒಂದೊಂದು ರೂಪನೂ ಅಣು, ಎಲ್ಲ ಕಡೆ ಇದೆ. ಇದು ಏನು ಪ್ರಶ್ನೆ ಬೇರೆದಕ್ಕೆ ಉತ್ತರ ಕೊಟ್ಟ ದಡ್ಡ ಅಂದ್ಬಿಡ್ತಾರೆ. ದೇವರಿಗೆ ಹೇಳಿದಾಗ ಅದು ಅಚಿಂತ್ಯಾದ್ಭುತ ಶಕ್ತಿ ಆಗ್ತದೆ. ಆ ಪದ ಉಪಯೋಗಿಸ್ಬೇಕು. ವಿಶೇಷ ಬೇರೆ, ಅಚಿಂತ್ಯಾದ್ಭುತ ಶಕ್ತಿ ಬೇರೆ. ವಿಶೇಷ ಎಲ್ರಿಗೂ ಉಪಯೋಗಿಸ್ಬೇಕು. ಅಚಿಂತ್ಯಾದ್ಭುತ ಶಕ್ತಿ ಯಾರಿಗೂ ಹೇಳಾಗಿಲ್ಲ. ಯಾರು ಹೇಳಬೇಕು ಅದನ್ನು? ಅಬ್ಸಲ್ಯೂಟ್ ಸೆನ್ಸಲ್ಲಿ ದೇವರಿಗೆ. ಉಳಿದವರಿಗೆ ರಿಲೇಟಿವ್ ಆಗಿ ಹೇಳ್ಬೋದು. ರಾಯರದ ಅಚಿಂತ್ಯ ಅಗಮ್ಯ ಮಹಿಮಾ ರಿಲೇಟಿವ್ ಸೆನ್ಸಲ್ಲಿ. ದೇವರಿಗೆ ಅಗಮ್ಯ ಮಹಿಮ ಅಂದರೆ ಅಬ್ಸಲ್ಯೂಟ್ ಸೆನ್ಸಲ್ಲಿ. ಮಹಾಲಕ್ಷ್ಮಿಗೂ ಅಗಮ್ಯ ಮಹಿಮ. ನೈನಂ ಚಿಂದಂತಿ ಶಾಸ್ತ್ರಾಣಿ ನೈನಂ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ. ಅದಾಗಿಲ್ಲ, ಇನ್ನೂ ಮುಗಿದಿಲ್ಲ. ತದ್ದಿ ತದೈಕ್ಷತ ಕುತಃ ಅಜಾಯ ಲಕ್ಷಣ ಈಶ್ವರ ಸ್ವರೂಪತ್ವಾತ್. ವೆರಿ ಇಂಪಾರ್ಟೆಂಟ್. ಜೀವನ ಯಾಕೆ ಇಲ್ಲ ಆಗಿದೆ ಅಂತ ಕೇಳಿದರೆ ಅವನು ಪರಮಾತ್ಮನ ಪ್ರತಿಬಿಂಬ. ಗೊತ್ತಾಯ್ತಾ? ಇವತ್ತು ಉದಾಹರಣೆಗೆ ಸಾಮಾನ್ಯ ಪ್ರತಿಬಿಂಬ ಹೊಡೆಯೋದೇ ಕಷ್ಟ. ವ್ಯಕ್ತಿ ನೆರಳು ಬರುತ್ತೆ, ನೆರಳು ಪಟ ಹೊಡೆದೇ ಕೊಡಿ, ಏನಾಗುತ್ತೆ ನೆರಳು? ಏನಾಗಲ್ಲ. ಬಿಂಬಕ್ಕೆ ಏನಾಗುತ್ತೆ? ಪ್ರತಿಬಿಂಬಕ್ಕಾಗಲ್ಲ. ಕೆಲವು ಬಿಂಬಕ್ಕಾಗಲ್ಲ. ಉಲ್ಟಾ ಪಟ್ಟ ನೋಡಿದ್ರೆ ಇಲ್ಲಿ ಬಿಂಬಕ್ಕೆ ಹೊಡೆದ್ರೆ ಏಟು ಬಿಡುತ್ತೆ, ಪ್ರತಿಬಿಂಬಕ್ಕೆ ಏಟು ಬಿಡೋದಿಲ್ಲ. ಕೆಲವು ಪ್ರತಿಬಿಂಬಕ್ಕೆ ಬಿಂಬಕ್ಕೆ ಏಟ್ಬಿಡು. ಕರಡಿ ಹೊಡೆದ್ರೆ ಬಿಂಬಕ್ಕೇನಾಗಲ್ಲ, ಪ್ರತಿಬಿಂಬಕ್ಕಾಗುತ್ತೆ.
ಎಷ್ಟು ಉಲ್ಟಾ ಪಲ್ಟಾ. ಎಲ್ಲದಕ್ಕೆ ಒಂದೇ ಲೆಕ್ಕ ಹಾಕಬಾರ್ದು. ಧೂಮ ಇದ್ದಲ್ಲಿ ವನ್ಯ ಇರುತ್ತೆ, ವನ್ಯ ಇದ್ದಲ್ಲಿ ಧೂಮ ಇರುತ್ತೆ ಅಂತ ಹೇಳಬಾರ್ದಲ್ಲ. ಹಾಗೆ ಎಲ್ಲದಕ್ಕೆ ಒಂದೇ ನ್ಯಾಯ ಅಪ್ಲೈ ಮಾಡೋಕ್ಕೆ ಬರೋದಿಲ್ಲ. ಇಲ್ಲಿ ಯಾತಕ್ಕೆ ಜೀವ ಪ್ರತಿಬಿಂಬನಾಗಿರೋದ್ರಿಂದ ನಿತ್ಯ, ಪರಮಾತ್ಮ ಬಿಂಬನಾಗಿ ನಿತ್ಯ, ಜೀವ ಪ್ರತಿಬಿಂಬನಾಗಿ ನಿತ್ಯ. ಇಬ್ಬರು ನಿತ್ಯತ್ವ ಇದ್ದರೂ ಕೂಡ ಎಂಥ ನಿತ್ಯತ್ವ ಬಂತೀವನಿಗೀಗ? ಡಿಪೆಂಡೆನ್ಸ್ ಬಂತು. ನಮ್ಮ ಎದುರಿಗೆ ಕಾಣುತ್ತೆ ಪ್ರತಿಬಿಂಬ ಡಿಪೆಂಡ್ ಆಗಿರೋದು, ಕನ್ನಡಿಯಲ್ಲಿ ಡಿಪೆಂಡ್ ಆಗಿರೋದು ನಮಗೆ ಕಾಣಿಸ್ತಾ ಇದೆ ಈಗಾಗಲೇ. ಅಜಾದಿ ರಕ್ಷಣ ಈಶ್ವರ ಸ್ವರೂಪತ್ವ ಅದು ಪದ ಉಪಯೋಗಿಸಿದ್ರಾಗಲೇ ನೆನಪಿದೆ ಎಲ್ಲಿ ಅಂತ? ಅಜಾದಿ ರಕ್ಷಣ ಈಶ್ವರ ಸ್ವರೂಪತ್ವ ಎಲ್ಲಿ ಬಂದಿತ್ತಿದು? ಇದರಲ್ಲೇ ಎಲ್ಲಿ ಏನಂತ ಬಂದಿತ್ತು? ಅನಾಶಿನೋ ಅಪ್ರಮೇಯಸ್ಯ ತತ್ಮಾದ್ ವಿದ್ಯಸ್ಯ ಅಪ್ರಮೇಯಸ್ಯ ಅಂತ ಹೇಳಿದರು. ಅಪ್ರಮೇಯ ಈಶ್ವರ ಸ್ವರೂಪತ್ವಾತ್ ಭಾಷ್ಯ ನೋಡಿ ಅಲ್ಲೇ ಇದೆ, ಓದಿ. ಅಂದರೆ ಸಿಮಿಲರ್ ಅವರು ಅಲ್ಲಿ ಅದನ್ನು ಅಪ್ಲೈ ಮಾಡಿದ್ದಾರೆ ಇಲ್ಲಿ. ಅಜಾದಿ ಲಕ್ಷಣ ಈಶ್ವರ ಸ್ವರೂಪತ್ವ ಶಾಶ್ವತಃ ಸದೈಕರೂಪ. ಶಾಶ್ವತಃ ಅಂದರೆ ಸದಾ ಜೀವನಿಗೆ ಹಾಗೆ ಹೇಳಬಾರ್ದು, ಸ್ವರೂಪತಃ ಶಾಶ್ವತ ಅಷ್ಟೇ. ದೇವ್ರಿಗೆ ಹೇಳಬೇಕಾದ್ರೆ ಎಲ್ಲ ರೂಪಗಳು ಶಾಶ್ವತ. ಪುರಂ ದೇಹಂ ಅಣತೀತಿ ಪುರಾಣ. ದೇಹದಿಂದ ದೇಹಕ್ಕೆ ಹೋಗ್ತಾನೆ ಜೀವ, ಪರಮಾತ್ಮ ಆಗಲ್ಲ. ಎಲ್ಲ ದೇಹದಲ್ಲೂ ಕೂಡ ರೂಪ ತೋರಿಸ್ತಾನೆ ಹೊರತು ಹೊಂದೋದಿಲ್ಲ. ತಥಾಪಿ ನ ಹನ್ಯತೆ ಹನ್ಯಮಾನೇಪಿ ದೇಹೆ. ಆದ್ದರಿಂದನೇ ದೇಹ ಯಾತಕ್ಕೆ ದೇಹ ಕೊಂದರೆ ಜೀವ ಯಾಕೆ ಸಾಯೋದಿಲ್ಲ ಹೇಳಿ ನೋಡೋಣ? ಟೆಕ್ನಿಕಲ್ ಆನ್ಸರ್ ಕೊಡಬೇಕು, ಟೆಕ್ನಿಕಲಿ ಹೇಳಬೇಕು. ಅಂದರೆ ಇನ್ನೂ ಸರಿ, ಇನ್ನೂ ಹತ್ರ ಬರಬೇಕು, ಕರೆಕ್ಟ್ ಹೇಳಬೇಕು. ಯಾಕೆ ಏನು ಉಪಾಧಿ ಹೇಳಿ? ಇನ್ನೂ ಕರೆಕ್ಟು ಇನ್ನೂ ಹತ್ರ ಬರಬೇಕಷ್ಟೇ. ಉತ್ತರ ಗೊತ್ತಿರುತ್ತೆ, ಅದು ಇದು ಕ್ಲಾರಿಟಿ ಬರಬೇಕಷ್ಟೆ. ಈ ದೇಹನೇ ಉಪಾಧಿ ಅಲ್ಲ, ಸ್ವರೂಪ ದೇಹ ಉಪಾಧಿ. ಆದ್ದರಿಂದ ಯಾವ ಸಾಯ್ಬೇಕಾದ್ರೆ ಸ್ವರೂಪ ದೇಹಕ್ಕೆ ಹೋಗಬೇಕು. ಇದು ಬಾಹ್ಯ ದೇಹ, ಇದು ಬಾಹ್ಯ ದೇಹ. ಅದ್ರ ಇದಷ್ಟೇ ಕಾಪಿ ಅಷ್ಟೇ. ಇದು ಕಾಪಿ ಹರಿದಾಕ್ಬೋದು, ಅದು ಗಟ್ಟಿ ಹೋಗೋದಿಲ್ಲ. ಅದನ್ನ ಅಂದರೆ ಟೆಕ್ನಿಕಲಿ ಅಂದರೆ ಅದನ್ನ ಹೇಳಬೇಕು. ಈ ದೇಹ ಉಪಾಧಿ ಅಲ್ಲ. ಯಾವ ದೇಹ ಉಪಾಧಿ? ಉಪಾಧಿ ಬಂದಾಗ ಗಂಟುಗಳಿವೆಲ್ಲ ಕೊಡು. ಸ್ವರೂಪ ದೇಹ ಉಪಾಧಿ, ಅದ್ರ ಮೇಲೆ ಬರೋ ದೇಹಗಳಾದ್ದರಿಂದ ಇವು ಬರುತ್ತೆ ಹೋಗುತ್ತೆ. ಸ್ವರೂಪ ದೇಹ ಏನದು? ಅದೇ ಉಪಾಧಿ. ಆದ್ದರಿಂದ ಅದು ಹೋದರೆ ಸ್ವರೂಪನೇ ಹೋಗ್ಬೇಕಾಗತ್ತೆ. ಇದು ಸ್ವರೂಪ ಹೋಗೋದಿಲ್ಲ ದೇಹ ಹೋದರೆ. ಅಲ್ಲ, ಉಪಾಧಿ ಇನ್ನೊಂದು ಉಪಾಧಿ ಅಷ್ಟೇ, ಮುಖ್ಯ ಉಪಾಧಿ ಅಲ್ಲ. ಸೆಕೆಂಡರಿ ಉಪಾಧಿ ಎಂಬುದು ಏನಾದ್ರು ಲೆಕ್ಕಕ್ಕಿಲ್ಲ, ಪ್ರೈಮರಿ ಉಪಾಧಿ. ಈ ಕಾಪಿ ಎಷ್ಟು ಹರಿದ್ರೂ ನಮಗೆ ಯೋಚನೆ ಇಲ್ಲ. ಉಪಾಧಿ ಯಾಕೆ? ಪ್ರತಿಬಿಂಬ ಆಗ್ಲಿಕ್ಕೆ ಬೇಕಲ್ಲ. ಯಾಕೆ ಸ್ವಲ್ಪ ಎಲ್ಲಿ ಓಡಾಡ್ತಾನೆ ಜೀವ? ಬದುಕು ಸಾಧನೆ ಮಾಡ್ಬೇಕಲ್ಲ ಅವನೀಗ. ಈ ಉದಾಹರಣೆ ನೋಡಿ, ನಮ್ಮ ದೇಹ ಇದೆ, ಮೇಲೆ ಇವೆಲ್ಲ ಡ್ರೆಸ್ ಯೂನಿಫಾರ್ಮ್ ಇದೆ, ಅದು ಉಪಾಧಿ ಹೌದಲ್ಲ? ಯೂನಿಫಾರ್ಮ್ ಹೊರಗೆ ಕಳಿಸ್ತಾರೆ ಉಪಾಧಿ. ಸ್ವಾಮಿ ನಮ್ಮ ಸ್ವರೂಪ ದೇಹ ಸರಿ ಇದೆ ಅಂತ ಕೇಳಲ್ಲ. ಅಲ್ಲ, ಇಲ್ಲಿ ಪ್ರಶ್ನೆ ಬಂದಿದ್ದು ದೇಹದ ಬಗ್ಗೆ ಮಾತಾಡ್ತಾರೆ ಈಗ. ದೇಹ ಜೀವನೇ ಏನಪ್ಪ? ಜೀವನ ಸ್ವರೂಪ ದೇಹ ಉಪಾಧಿ. ಆದಮೇಲೆ ಈ ದೇಹಗಳಿವೆ. ಈ ದೇಹಗಳು ಯಾಕೆ ಹೋಗೋದಿಲ್ಲ ಅಂತ ಕೇಳಿದರೆ ಇವೇ ಉಪಾಧಿಗಳಲ್ಲ. ಉಪಾಧಿ ಅದಾಗಿದ್ದರೆ ಹೋಗ್ತಿತ್ತು. ಅದು ಸ್ವರೂಪ ದೇಹ ಇರೋದು, ಅದು ಹೋಗೋದಿಲ್ಲ. ಹೋಗೋದಿದು ಹೇಳಿದ್ನಲ್ಲ, ಒರಿಜಿನಲ್ ಇಟ್ಕೊಂಡ್ಬಿಟ್ಟಿದ್ದಾನೆ ಲಾಕರ್ನಲ್ಲಿ. ಜೀರಾಗಿ ಹರಿದಾಕ್ತಾನೆ. ಇವನೇನು ಕೇರ್ ಮಾಡಲ್ಲ. ಯಾತಕ್ಕೆ? ಒರಿಜಿನಲ್ ಅಲ್ಲಿದೆ. ಮೂಲ ದೇಹ, ಸ್ವರೂಪ ದೇಹ. ಅದು ಹೋಗಿಬಿಟ್ರೆ ಇವು 1000 ಇದ್ರೂ ಉಪಯೋಗ ಇಲ್ಲ. ಅದೇನಾದ್ರು ಹರಿದು ಹೋಗಿಬಿಟ್ಟು ಇದು 1000 ಇದ್ದರೂ ಕೂಡ ಅದಕ್ಕೆ ಅವ್ರು ಯಾವ ಡೆಸ್ಟ್ರಾಯ್ ಮಾಡ್ತಾರೆ ಸಾಮಾನ್ಯವಾಗಿ? ಅದನ್ನು ಡೆಸ್ಟ್ರಾಯ್ ಮಾಡ್ತಾರೆ. ಇದನ್ನು ಒರಿಜಿನಲ್ ಕೊಡುವಂತೆ, ನೆಗೆಟಿವ್ ಕೊಡುವಂತ ಕೇಳ್ತಾರೆ. ಇದನ್ನು ಕಾಪಿ ಕೇಳಲ್ಲ ಅವರು, ನೆಗೆಟಿವ್ ಕೇಳ್ತಾರೆ. ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ. ಈಗ ಮುಂದೆ ಕೊನೆಯ ವಾಕ್ಯ ಅಲ್ಲಿ, ಪುರಂ ದೇಹ ಮಣತೀತಿ ಪುರಾಣ ತಥಾಪಿ ನ ಹನ್ಯತೆ ಹನ್ಯಮಾನೇಪಿ ದೇಹೇ. ಮುಖ್ಯೋಪಾಧಿ ಅಲ್ಲ, ಆದ್ದರಿಂದ ಸಾಯೋದಿಲ್ಲ. ಇದು ಮತ್ತೆ ಇದಕ್ಕೆ ಹೋಗ್ಬೇಕೀಗ ತಾತ್ಪರ್ಯ. ನಹಿ ಕಶ್ಚಿತ್ ಕ್ಷಣ ಇಲ್ಲಿದೆ ಓದ್ ನೋಡಿ. ಜೀವಸ್ವರೂಪಸ್ಯ ನಿತ್ಯಯೋ ಮಂತ್ರವರ್ಣೋಪ್ಯಸ್ತಿ ಮುಗಿದ ಮೇಲೆ ಭವಿತಾ ಅದು ಎಕ್ಸ್ಪ್ಲೇನ್ ಮಾಡ್ತಾರೆ. ನ ಜಾಯತೆ ಮ್ರಿಯತೆ ಇತಿ ಅಯಂ ನ ಪರಮಪುರುಷೋ ಭೂತ್ವಾ ವಿದ್ಯಮಾನ ದೇಹ ಸಂಬಂಧ ರೂಪೇಣಾಪಿ ಭವಿತಾ ನ. ಮರಣಂತು ದೇಹವಿಯೋಗ ಇತಿ ಪ್ರಸಿದ್ಧಮೇವ ನಹಿ ಘಟಾದೀನಾಂ ಮರಣ ವ್ಯವಹಾರ. ಸ್ವರೂಪ ನಾಶಃ ಕೈಮುತ್ತೇನೈ ಸ್ವರೂಪ ಅನಾಶಃ ಕೈಮುತ್ತೇನೈವ ಸಿದ್ಧ.
ಸ್ವರೂಪಕ್ಕೆ ನಾಶ ಇಲ್ಲ ಅಂಬುದು ಕೈಮುತ್ತದಿಂದನೇ ಸಿದ್ಧ. ಆಮೇಲೆ ಅಯಂ ಜೀವೋಪಿ ಅಜೋ ನಿತ್ಯಶ್ಚ, ಜೀವ ಕೂಡ ಅಜ ಮತ್ತು ನಿತ್ಯ. ಅನ್ಯಥಾ ಪುನರುಕ್ತೇ, ಇಲ್ಲಿ ಆಚಾರ್ಯ ಎರಡು ಕೆಲಸ ಮಾಡಿದ್ರು. ಒಂದು ನಜಾಯತೆ ಮ್ರಿಯತೆ ಎಲ್ಲ ಪಾರ್ಟ್ ಎ ಪಾರ್ಟ್ ಬಿ ಮಾಡಿಕೊಂಡು ಶ್ಲೋಕದೊಳಗೆ. ಪೂರ್ವಾರ್ಧ ಜೀವಪರ, ಉತ್ತರಾರ್ಧ ಪೂರ್ವಾರ್ಧ ದೇವಪರ, ಉತ್ತರಾರ್ಧ ಜೀವಪರ. ಯಾಕೆ ಅಂತ ಕೇಳಿದರೆ ಅದು ದೇವ್ರ ಬಗ್ಗೆ ಹೇಳಿ ಈಗ ಜೀವನ ಬಗ್ಗೆ ಹೇಳ್ತಾರೆ. ಏನಂತ ಅನ್ಯಥಾ ಪುನರುಕ್ತಿ, ಅದನ್ನು ವಿವರಣೆ ಅಂತ ಕೊಟ್ಟರೆ ಪುನರುಕ್ತಿ ಆಗೋದಿಲ್ಲ. ಪುನರುಕ್ತಿ ವಿವರಣೆ ಅಲ್ಲದೆ ಹೋದ ಪುನರುಕ್ತಿ ಆಗುತ್ತೆ. ಅದಕ್ಕೆ ಈ ಅರ್ಥ ಹೇಳಬೇಕು. ಶಾಶ್ವತಶ್ಚ ನ ಕದಾಚಿತ್ ಅಸ್ವಾತಂತ್ರ್ಯಾಧಿಕಂ ಜೀವಸ್ವರೂಪಂ ಜಹಾತಿ. ಜೀವನ ಶಾಶ್ವತ ಅಂದರೆ ಏನರ್ಥ? ಜೀವನಿಗೇನು ಸ್ವರೂಪ ದೇಹ ಇದೆ, ಸ್ವತಃ ಅಸ್ವಾತಂತ್ರ್ಯ ಅಂಬೋದು ಗಟ್ಟಿ ಇರೋದು. ಜೀವನಿಗೆ ಅಜ್ಞಾನ ಹೋಗುತ್ತೆ, ಅಸ್ವಾತಂತ್ರ್ಯ ಹೋಗೋದಿಲ್ಲ. ಅರ್ಥ ಆಯ್ತಾ? ಈಗ ಅಜ್ಞಾನ ಹೋಗೋದು ಬೇರೆ, ಅಸ್ವಾತಂತ್ರ್ಯ ಹೋಗೋದು ಬೇರೆ. ಅಜ್ಞಾನ ಹೋದರೆ ಇಂಪ್ರೂವ್ಮೆಂಟು, ಅಸ್ವಾತಂತ್ರ್ಯ ಹೋದರೆ ಸ್ವರೂಪ ನಾಶ ಆಗುತ್ತೆ. ಅಸ್ವಾತಂತ್ರ್ಯ ಇರೋದೆಲ್ಲಿ? ಸ್ವರೂಪದಲ್ಲಿದೆ. ದೇವರು ಸ್ವಾತಂತ್ರ್ಯ ಇರೋದೆಲ್ಲಿ? ಸ್ವರೂಪದಲ್ಲೇ ಇದೆ. ಆದ್ದರಿಂದಲೇ ಒಂದಾಗೋದಿಲ್ಲ. ಹೊರಗಿಂದಾಗಿದ್ದರೆ ಬೇರೆ. ಎಷ್ಟೋ ಸರ್ತಿ ಒಬ್ಬ ಸ್ಟೂಡೆಂಟು, ಇವನು ಪ್ರೊಫೆಸರ್ ಇರ್ತಾರೆ, ಸ್ಟೂಡೆಂಟ್ ಇರ್ತಾರೆ, ಇವನು ಪ್ರಿನ್ಸಿಪಾಲ್ ಆಗ್ತಾರೆ, ಪ್ರೊಫೆಸರ್ ಹೇಗಿರುತ್ತೆ ಅವ್ನ ಮೇಲೆ ಹೋಗ್ಬಿಡ್ತಾನೆ ಇವನು. ಈಗ ಸ್ವರೂಪ ಅಲ್ಲ ಅದು. ಸ್ವರೂಪ ಅಲ್ಲ ಆದ್ದರಿಂದ ಹೇಳ್ತಿ ಕಡಿಮೆ. ಸ್ವರೂಪದಲ್ಲೇ ಇದ್ದರೆ ಏನು ಮಾಡೋಕ್ಕಾಗಲ್ಲ. ಸ್ವರೂಪ ಬೇರೆ, ಇದು ಬೇರೆ. ಎಷ್ಟೋ ಸರ್ತಿ ಆ ಥರ ಆಗಿದೆ. ಜೂನಿಯರು ಅವ್ನ ಸ್ಟೂಡೆಂಟು, ಇವನು ಪಿ ಎಚ್ ಡಿ ಮಾಡಿ ಅವನ ಗೈಡ್, ಸ್ಟೂಡೆಂಟ್ ಗೈಡ್ ಇವನಿಗೆ. ಅಷ್ಟೇ ಆಯ್ತಾ? ಪಿ ಎಚ್ ಡಿ ಇವನು ಮಾಡ್ತಾರೆ, ಇವರು ಸ್ಟೂಡೆಂಟ್ ಗೈಡ್ ಆಗಿ ಪ್ರೊಫೆಸರ್ ಆಗಿದ್ದಾರೆ, ಇವರು ಆಗಿಲ್ಲ. ಅವನ ಗೈಡು, ಇವರು ಸ್ಟೂಡೆಂಟು. ಪೂರ್ತಿ ಉಲ್ಟಾ ಪಲ್ಟ. ಅದು ಬರ್ಕೊಂಡವ್ರಿದ್ದಾರೆ ಅದನ್ನು. ನಾನು ಸ್ಟೂಡೆಂಟ್ ಆಗಿದ್ದೆ, ಈ ಗೈಡ್ ಆಗಿದ್ದೇನೆ ಅಂತ. ಅವನು ಪ್ರೊಫೆಸರ್ ಆಗಿದ್ದು ಈ ಸ್ಟೂಡೆಂಟ್ ಆಗಿದ್ದೇನೆ ಅಂತ ಅದು ಬರ್ಕೊಂಡಿದ್ದಾರೆ ಪುಸ್ತಕದಲ್ಲಿ. ಅದು ಎಷ್ಟು ಮ್ಯಾಜಿಕ್ ಅದು. ಇಲ್ಲಿ ಹಾಗೆಲ್ಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆಚಾರ್ಯ ಏನು ಮಾಡಿಬಿಟ್ರು? ಅಶ್ವತ್ಥಾಮರು ದೊಡ್ಡವರು, ಇಂದ್ರದೇವರು ಕಡಿಮೆ. ಮಾಡೋಕ್ಕಾಗೋದಿಲ್ಲ. ಅರೆ ಇಂದ್ರದೇವರಿಗೆ ಗೆದ್ದರು, ಅರ್ಜುನ ಗೆದ್ದ, ಇವರು ಸೋತರು. ಸ್ವರೂಪದಲ್ಲಿ ಬದಲಾಗಬಾರ್ದು. ಯಾಕಾಯಿತು ಅಂದರೆ ಇವೆಲ್ಲ ಕಾರಣ ಕೊಟ್ಟು. ಕೃಷ್ಣ ಸಾರಥಿ, ಇವೆಲ್ಲ ಡಿಫ್ರೆನ್ಸ್ ಶುರುವಾಗಿ. ಡಿಫ್ರೆನ್ಸ್ ಇಲ್ಲದೆ ಹೋದ್ರೆ ಏನಾಗ್ತಿತ್ತು? ಅರ್ಜುನನೇ ಇವರೇನು. ಇದೆಲ್ಲ ಕಾರಣ ಆಚಾರ್ಯ. ಈಗ ಅಂಶ ಆವೇಶ ಎಲ್ಲ ಹಿಡದೆ ಹೋಗಿದ್ರೆ ಪ್ರಶ್ನೆ ಹಾಗೆ ಉಳ್ಕೊತಿತ್ತು. ಇರೋ ಕತೆ ಹೇಳಕ್ಕೆ ಕೇಳಲಿಲ್ಲ ಆಚಾರ್ಯ, ಎಕ್ಸ್ಪ್ಲನೇಷನ್ ಅದು. ಗೊತ್ತಾಯ್ತಾ? ಒಂದು ಲೋಕದಲ್ಲೇ ಇದೆ, ಒಂದು ಪ್ರತಿಭೆ ಹೇಳ್ತಾನೆ ಅವನು. ಒಂದು ನೋಡಿದ್ರೆ ತಾಮ್ರ ಹೇಗೆ ಕಾಣಿಸ್ತಾ ಇದೆ, ಅವನು 10,000 ರೂಪಾಯಿ ಹೇಳಿದೆ. ಇದಕ್ಕೆ ಇನ್ನೊಂದಕ್ಕೆ ಹೇಳ್ತಾನೆ, ಇದು ಬರೀ 100 ರೂಪಾಯಿ ಅಂತಾನೆ. ನೋಡೋದಕ್ಕೆ ಎರಡು ತಾಮ್ರ ಕಾಣಿಸ್ತಾ ಇದೆ. ಇದರಲ್ಲಿ ಗೋಲ್ಡ್ ಇದೆ ಅಂತ, ಪಂಚಲೋಹ ಗೋಲ್ಡ್ ಹಾಕಿದ್ದೀನಿ ಅಂತ. ಅರ್ಥ ಆಯ್ತಾ? ಇದರ ಬರೀ ತಾಮ್ರ, ಇದು ಬರೀ 100 ರೂಪಾಯಿ ಅಷ್ಟೇ. ತಾಮ್ರ ಇಷ್ಟ 100 ರೂಪಾಯಿ ಆಗೋದು. ಅದಕ್ಕೆ 10,000 ಹೇಳಿದ. ಯಾಕೆ ಒಳಗೆ ಗೋಲ್ಡ್ ಹಾಕಿದ್ದೀನಿ, ಇರೋದು ಎಷ್ಟೋ ಇದೆ, ನಾನು 2 ಗ್ರಾಮ್ ಚಿನ್ನ ಹಾಕಿದರೆ ಮದುವೆ ಜೈರಿ. ಅದು ಆವೇಶ. ಗೋಲ್ಡ್ ಸೇರಿದ್ದು ಆವೇಶ ಆಯಿತು. ಡೈರೆಕ್ಟ್ ಮಾಡಿದಾಗ ಗೋಲ್ಡೇ. ಮತ್ತು ಡೈರೆಕ್ಟ್ ಮಾಡಿದಾಗ ಗೋಲ್ಡೇ. ಅದು ಆವೇಶದಿಂದಾಗಿ ಆಯಿತು. ಆವೇಶ ಅಂದರೆ ಏನು? ಆವೇಶದಲ್ಲಿ ಎರಡೀಗ ಸ್ವಾರಸ್ಯ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಅದರಲ್ಲೇ ಮಿಕ್ಸ್ ಮಾಡ್ತಾನೆ ಅಂಶ. ಅದು ಹೊರಗೆ ಕೋಟಿಗೆ ಕೊಡ್ತಾರೆ. ಅದೇನದು ಆವೇಶ ಅಷ್ಟೇ. ಆವೇಶ ಯಾವಾಗಲೂ ತೊಳೆದ್ರೆ ಹೋಗ್ಬಿಡುತ್ತೆ. ಚೆನ್ನಾಗಿ ಒಂದು ಬಸ್ಸಲ್ಲಿ ತೊಳೆದ್ರೆ ಹೋಗ್ಬಿಡುತ್ತೆ. ಅಂಶ ಹೋಗಲ್ಲ, ಕೊನೆವರೆಗೂ ಇರುತ್ತೆ ಅಂಶ. ಆ ಪ್ರತಿಭೆ ಇರೋವರೆಗೂ ಇರುತ್ತೆ. ಎಷ್ಟು ಪಾಯಿಂಟ್ ಇದೆ ಅಷ್ಟೇ ಇರುತ್ತೆ. ಆವೇಶ ಪೂರ್ತಿ ಹೊಡೆದಿದ್ರು ಕೂಡ ಹೋಗ್ಬಿಡುತ್ತೆ. ಕೆಲವು ಪಾಲಿಷ್ ಮಾಡಿ ಕೊಟ್ಟಿರ್ತಾರಲ್ಲ, ಮೋಸ ಆಗಿಬಿಡುತ್ತೆ. ಹಾಂ, ಯಾರಿಗೆ? ಹಾಂ, ನಿಮಗೆ ಏನು ಬೇಕೀಗ? ಜೀವ ಪ್ರತಿಬಿಂಬ, ಪರಮಾತ್ಮ ಬಿಂಬ. ಪರಮಾತ್ಮ ಎಲ್ಲ ಅನಂತ ರೂಪ ಇದೆ. ಗೊತ್ತಾಯ್ತಾ? ಈ ಪರಮಾತ್ಮ ಹೆಚ್ಚಿನ ಶಕ್ತಿ ಇದೆ. ಆತ್ಮಿಷ್ಟ ನಮಗೆ ಯಾಕೆ ಯೋಚನೆ ಮಾಡಬೇಕು? ಅರ್ಥ ಆಯ್ತಾ? ಯಾವುದಂತ ಹೇಳಿ ಇವನಿಗೆ ಬಿಂಬರೂಪ ಅಂತಿದೆಯಲ್ಲ, ಅದೇ ಬಿಂಬರೂಪ. ಇನ್ನೊಂದೆಲ್ಲಿ ಬರುತ್ತೆ ಬಿಂಬರೂಪ ಅಂತ ಪದ ಉಪಯೋಗಿಸಿದ್ದೆ ಅದಕ್ಕೋಸ್ಕರ. ಯಾವುದಂತ ಈಗ ಗೊತ್ತಾಗಲ್ಲ. ಯಾವುದು ಗೊತ್ತಾಗುತ್ತದು? ಗೊತ್ತಾದ್ರೆ ನಾವು ಅಪ್ರೋಷನ್ ಜ್ಞಾನ ನೋಡ್ತೀವಿ. ಅಪ್ರೋಷನ್ ಜ್ಞಾನಿಗಳು ಬಿಡಿದವ್ರದ್ದೆಲ್ಲ ಗೊತ್ತಾಗೋದಿಲ್ಲ. ನಮ್ಗೆ ಇವ್ರು ಮಾತ್ರ ಗೊತ್ತಾಗೋದು, ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ. ಅದು ನಮಗೆ ಬಿಂಬರೂಪ ಯಾವುದು ಅಂತ ಅಪ್ರೋಷನ್ ಜ್ಞಾನ ಆಗೋರಿಗೆ ಗೊತ್ತಾಗಲ್ಲ. ಅದರಿಂದ ಹೇಳೋದಕ್ಕೆ ಹೋಗಬಾರ್ದು. ಹೇಳಿದ್ರು ಆ ಬೆಲೆ ಇಲ್ಲ, ಅದಕ್ಕೆ ಗೊತ್ತಿರೋದಿಲ್ಲ. ಹೇಳಿದ್ರು ಬೆಲೆನೂ ಇರೋದಿಲ್ಲ. ಅವರಿಗೆ ಗೊತ್ತಿರುತ್ತೆ. ಅಲ್ಲ, ಅವ್ರ ಕ್ಯಾಟಗರಿ, ಅವ್ರ ಕ್ಲಾಸ್ ಸ್ಟೂಡೆಂಟ್ಸ್ ಮಾತ್ರ ಗೊತ್ತಲ್ಲ. ಹಾಗೆ ಅವರ ಶಿಷ್ಯವರ್ಗಕ್ಕೆ ಮಾತ್ರ. ಉಳಿದವ್ರು ಅನ್ಕನ್ಸರ್ಟ್ ಇಲ್ಲ. ಗೊತ್ತಾಯ್ತಾ? ಅದು ಬರೋದಿಲ್ಲ. ಅಯಂ ಜೀವೋಪಿ ಅಜೋ ನಿತ್ಯಶ್ಚ ಅನ್ಯಶ್ಚ ಪುನರುಕ್ತೇಃ ಶಾಶ್ವತಶ್ಚ ನ ಕದಾಚಿತ್ ಅಸ್ವಾತಂತ್ರ್ಯಾಧಿಕಂ ಜೀವಸ್ವರೂಪಂ ಜಹಾತಿ. ಅಲ್ಪಶಕ್ತಿರಸಾರ್ವಜ್ಞಂ ಎಲ್ಲ ಏನು ಅಂದರೆ ಹೇಳ್ತಾರೆ ಈಗ. ಅಲ್ಪಶಕ್ತಿ, ಅಸಾರ್ವಜ್ಞಂ, ಪಾರತಂತ್ರ್ಯಂ, ಅಪೂರ್ಣತಾ, ಇವೆಲ್ಲ ಜೀವನ ಸ್ವರೂಪದಲ್ಲಿರೋದು. ಏನು ಮಾಡಿದ್ರೂ ಹೋಗೋದಿಲ್ಲ. ಅಲ್ಪಶಕ್ತಿ, ಅಸಾರ್ವಜ್ಞಂ, ಪಾರತಂತ್ರ್ಯಂ, ಅಪೂರ್ಣತಾ,
ಉಪಜೀವತ್ವಂ ಈಶತ್ವಂ ತದ್ವಿಪರ್ಯ ಆಪೋಸಿಟ್ ಇದು. ಉಪಜೀವಕತ್ವಂ ಜೀವತ್ವಂ ಇದಿಷ್ಟು ಕೂಡ ಜೀವರಿಗೆ. ಈಶತ್ವ ಅಂಬುದು ಆಪೋಸಿಟ್. ಸ್ವಾಭಾವಿಕಂ ತಯೋರೇತತ್ ನಾನ್ಯಥಾ ಸ್ಯಾತ್ ಕಥಂಚನ ವದಂತಿ ಶಾಶ್ವತಾವೇತೌ ಅತಏವ ಮಹಾಜನಾಃ ಇತಿ ಮಹಾವಿಷ್ಣುಪುರಾಣೇ. ಆಚಾರ್ಯ ಕೋಟ್ ಮಾಡಿದ್ರು ವಾಕ್ಯನ. ವಿಷ್ಣುಪುರಾಣ ಮಹಾವಿಷ್ಣುಪುರಾಣ ಅಂತ ಕೋಟ್ ಮಾಡುತ್ತಾರೆ. ಅಲ್ಪಶಕ್ತಿ ಜೀವ, ಅಸಾರ್ವಜ್ಞಂ ಅಲ್ಪಜ್ಞ, ಪಾರತಂತ್ರ್ಯಂ ಪರತಂತ್ರ, ಅಪೂರ್ಣತ ಅಪೂರ್ಣ, ಉಪಜೀವ್ಯ ಡಿಪೆಂಡೆಂಟ್ ಉಪಜೀವ್ಯ ಅಂದರೆ, ಆಮೇಲೆ ಜೀವತ್ವ ಇದಿಷ್ಟು ಜೀವತ್ವ. ಆಪೋಸಿಟ್ ಈಶತ್ವ ಅಂತ ದ್ವಿಪರ್ಯ ಅದು ಹೇಳಲಿಲ್ಲ, ಆಪೋಸಿಟ್ ತೊಗೊಂಬಿಡಿ ಅಂತ ಹೇಳಿದ್ರು. ಆಪೋಸಿಟ್ ತೊಗೊಂಡು ಏನಾಯ್ತು ಈಗ? ಅಲ್ಪಶಕ್ತಿ ಪೂರ್ಣಶಕ್ತಿ, ಅಸಾರ್ವಜ್ಞ ಸಾರ್ವಜ್ಞ, ಪಾರತಂತ್ರ್ಯ ಸ್ವಾತಂತ್ರ್ಯ, ಅಪೂರ್ಣತ ಪೂರ್ಣತ, ಉಪಜೀವಕತ್ವ ಉಪಜೀವ್ಯತ್ವ, ಜೀವತ್ವ ಈಶ್ವರತ್ವ. ಇವ್ರು ತಿಳ್ಕೊಂಡ್ಬಿಟ್ರೆ ಫುಲ್ ಆಪೋಸಿಟ್ ಏನಂತ ಗೊತ್ತು. ಇವೆಲ್ಲ ನ್ಯಾಚುರಲ್ ಆದ್ದರಿಂದ ಹೋಗೋದೇ ಇಲ್ಲ, ಇವೆಲ್ಲ ಕೂಡ ಉಳಿದು ಹೋಗುತ್ತೆ, ಇದು ಹೋಗೋದಿಲ್ಲ. ಈಗ ಭೀಮಸೇನ ದೇವರು ತಮ್ಮ ಧರ್ಮರಾಜ ಅಣ್ಣ, ಇಷ್ಟೇ ಇದು ಸ್ವರೂಪ ಅಲ್ಲ ಅದು. ಈ ಮತ್ತೆ ಮೂಲದಲ್ಲಿ ಚೇಂಜ್ ಆಗೋಯ್ತು. ಇಲ್ಲಿ ಮಾತ್ರ ಬೇರೆ ಆಗಿತ್ತು ಅಷ್ಟೇ. ಅದು ಇದಿಲ್ಲ, ವಾಯುತ್ವ ಹೋಗಲಿಲ್ಲ, ಅದು ಯಾವ ಧರ್ಮತ್ವನೂ ಹೋಗಲಿಲ್ಲ, ಸ್ವರೂಪ ಅದು. ಅಣ್ಣ ತಮ್ಮ ಅನ್ನೋದು ಸ್ವರೂಪ ಅಲ್ಲ, ಉಪಾಧಿ. ಈ ರೂಪಕ್ಕಷ್ಟೇ, ಬೇರೆ ರೂಪಕ್ಕೆ ನಾಟ್ ಅಪ್ಲಿಕಬಲ್ ಈ ಜನ್ಮಕ್ಕೆ ಮಾತ್ರ. ಅಲ್ಪಶಕ್ತಿ ರಸಾರ್ವಜ್ಞಂ ಪಾರತಂತ್ರ್ಯಂ ಅಪೂರ್ಣತ ಉಪಜೀವಕತ್ವಂ ಜೀವತ್ವಂ ಈಶತ್ವಂ ತದ್ವಿಪರ್ಯಯ ಸ್ವಾಭಾವಿಕತ್ವಂ ತಯೋರೇತತ್ ನಾ ಅನ್ಯಥಾ ಸ್ಯಾತ್ ಕಥಂಚನ. ಅವರೇ ಹೇಳಿದರು ಮಾಯಾವಾದದಲ್ಲಿ ಹೇಳಬೇಕಾದ್ರೆ ಜೀವತ್ವ ತೆಗೆದು ಹಾಕಿಬಿಡಬೇಕು, ಈಶ್ವರತ್ವ ತೆಗೆದು ಹಾಕಿಬಿಡಬೇಕು. ಎರಡು ಒಂದಾದರೆ ತತ್ವಮಸಿ ಅಂತ ಹೇಳಿದರು. ತೆಗೆದುಹಾಕೋದು ಹೇಗೆ? ಸ್ವರ್ವಾನ ಇದು ಹೇಳಿದ ನೋಡ್ರಿ, ಫಾಲಿಡಾಲ್ ಕೊಟ್ಟಿದ್ದೇನೆ, ನೀವು ಕಾಫಿಗೆ ಹಾಕಿ ಕುಡೀರಿ ಪರವಾಗಿಲ್ಲ, ಫಾಲಿಡಾಲ್ ಅಂತ ತೆಗೆದುಬಿಟ್ಟು ಹಾಕಿಕೊಡ್ರಿ ಅಂತ ಕೇಳಿದರೆ ಯಾರು ತೆಗಿತಾರಾ? ಅದು ಫಾಲಿಡಾಲ್ ಏನರ್ಥ? ಅದಕ್ಕೆ ಸ್ವರೂಪದಲ್ಲೇ ಆಗಿದೆ, ಸ್ವರೂಪದಲ್ಲಿ ಆಗಿದೆ. ಮೈಲಿಗೆ ಬಟ್ಟೆ ಕೊಟ್ಟ, ಮಡಿ ಮಡಿ ಹಾಕಿಕೊಂಡೆ ಬರುತ್ತೆ. ಸ್ವರೂಪದಲ್ಲಿಲ್ಲ ಮಡಿ ಮೈಲಿಗೆ ಅನ್ನೋದು, ಗೊತ್ತಾಯ್ತಾ? ಈಗ ಈರುಳ್ಳಿ ಸ್ವರೂಪದಲ್ಲೇ ಇದೆ, ನಿಷಿದ್ಧ ಅನ್ನೋದು. ಏನು ಮಾಡಿ ತೊಗೊಳಕ್ಕೆ ಬರೋಲ್ಲ, ಪ್ರೋಕ್ಷಣೆ ಮಾಡಿದರೆ ಬರೋಲ್ಲ ಅದು. ಕೆಲವು ಪದಾರ್ಥ ಯಾರೋ ಕೊಟ್ಟರು ಡೌಟ್ ಬಂತು, ನೀರು ಹಾಕಿ ತೊಗೊಂಡ್ಬಿಟ್ಟು, ಸೌತೆಕಾಯಿ ಕೊಟ್ಟು ನೀರು ಹಾಕಿ ತೊಗೊಂಡ್ಬಿಟ್ಟ. ಯಾತಕ್ಕೆ? ಸ್ವರೂಪದಲ್ಲಿ ಇಲ್ಲ, ಅದಕ್ಕೆ ಸ್ವರೂಪದಲ್ಲಿ ಶುದ್ಧಿ ಇದೆ. ಇವತ್ತೇನಾಗಿದೆ, ಜನಕ್ಕೆ ಇದೆಲ್ಲ ಗೊತ್ತಿಲ್ಲ, ಆದ್ದರಿಂದ ಎಲ್ಲದಕ್ಕೂ ಒಂದೇ ನ್ಯಾಯ ಅಪ್ಲೈ ಮಾಡ್ತಾರೆ, ತಪ್ಪದು. ಅಲ್ಲಿಗಿರಲಿ. ಸ್ವಾಭಾವಿಕಂ ವದಂತಿ ಶಾಶ್ವತವು ಏತವು ಅತಯೇವ ಮಹಾಜನಾಃ. ಮಹಾಜನರ ಎರಡರ್ಥ. ಮಹಾಜನರು ತಿಳಿದವರು ಅಂತ ಅರ್ಥ, ಮಹಾಜನರು ತಿಳಿದವರು, ತುಂಬ ಹೆಚ್ಚಿನವರು ಅಂತ ಎರಡರ್ಥ. ಮಹತ್ತತ್ವಾಭಿಮಾನಿ ಜನಗಳು ಅಂತ ರುಜುಗಳು ಹೇಳ್ತಾರೆ, ಇದೆಲ್ಲ ಕೂಡ ಅವ್ರನ್ನ ಕೋಟ್ ಮಾಡ್ತಾರೆ. ದೇವರು ಹೇಳ್ತಾರೆ ಅಂತ ಅವ್ರು ಹೇಳಿದರೆ, ನಿಮ್ಮ ಆಚಾರ ಹೇಳ್ತಾರೆ ಅಂತ ಇವ್ರು ಹೇಳ್ತಾರೆ. ಪುರಾಣಿ ಅಣತಿ ಗಚ್ಚತಿ ಇತಿ ಪುರಾಣ. ಪುರಾಣಿ ದೇಹಗಳನ್ನು ಅಣತಿ ಒಂದಕ್ಕೊಂದು ಹೊಂದ್ತಾ ಇದ್ದ, ಇದು ಬಿಟ್ಟು ಅದು ಬಿಟ್ಟು ಅದು ಹೋಗ್ತಾನೆ. ಅದಕ್ಕೆ ಏನಂತ ಕರೀತಾರೆ? ಪುರಾಣ ಅಂತ ಜೀವನಿಗೆ ಹೆಸರು ಅಂತ.